ಸೊ ಇವತ್ತಿನ ಒಂದು ತರಗತಿಯಲ್ಲಿ ಯಾವ ವಿಚಾರನ ನಾವು ತಿಳ್ಕೊಳ್ಳೋಣ ಅಂತಂದ್ರೆ ರಜನೀಶ್ ವರ್ಸಸ್ ನೇಹ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿರ್ತದೆ. ಯಾವ ಒಂದು ವಿಚಾರದಲ್ಲಿ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿರುತ್ತೆ ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಲಿಸ್ಟ್ರೇಷನ್ ಕೊಡ್ತೀನಿ, ಒಂದು ಎಕ್ಸಾಂಪಲ್ ನ ಕೊಡಕ್ಕೆ ಬಯಸ್ತೀನಿ. ಯಾವ ಎಕ್ಸಾಂಪಲ್ ಕೊಡ್ತೀನಿ ಅಂತಂದ್ರೆ, ನೋಡಿ, ಸಂಜನಾ ಮೋದಿ ಅನ್ನೋರು ಹೆಣ್ಮಗಳು jeevansathi.com ಅಲ್ಲಿ ಒಬ್ಬನ್ನ ಭೇಟಿ ಮಾಡ್ತಾಳೆ. ಆ jeevansathi.com ಅನ್ನಲ್ಲಿ ಭೇಟಿ ಮಾಡಿ ಸುಮಾರು 7 ತಿಂಗಳು ಡೇಟಿಂಗ್ ಅನ್ನ ಮಾಡ್ತಾರೆ. ಅವರು ಡೇಟಿಂಗ್ ಅನ್ನ ಮಾಡಿ ಅವರು ವಿವಾಹ ಆಗ್ಬೇಕು, ನಾವು ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮದ್ವೆನ ಬೆಂಗಳೂರಿನಲ್ಲಿ ಮದ್ವೆಯನ್ನ ಮಾಡ್ಕೊಂತಾರೆ. ಯೂಶಲಿ ದಿಸ್ ಸಂಜನಾ ಮೋದಿ being an agreed wife was hailed from North India and she was settled at Bangalore since 20 years, more than 20 years. 20 ವರ್ಷಕ್ಕಿಂತ ಜಾಸ್ತಿ ವರ್ಷ ಬೆಂಗಳೂರಿನಲ್ಲಿ ತಂಗಿರ್ತಾರೆ. ಬಟ್ ಮೂಲತಃ ಅವರು ನಾರ್ತ್ ಇಂಡಿಯಾದವರಾಗಿರ್ತಾರೆ, ಬೆಂಗಳೂರಿನಲ್ಲಿ ಬಂದು ವಾಸಿಸಿರ್ತಾರೆ. ಅಂತ ಸಂದರ್ಭದಲ್ಲಿ jeevansathi.com ಅಲ್ಲಿ ತನ್ನ ಜೀವನ್ ಸಾಥಿನ ಹುಡ್ಕೋ ಒಂದು ಪ್ರಯತ್ನದಲ್ಲಿ ಒಬ್ಬ ಯಾರೋ ಸಿಗ್ತಾನೆ. ಸೊ ಅವನ ಜೊತೆ ಆ ಕಾಲವನ್ನ ಕಳೀತಾರೆ. 7 ತಿಂಗಳು ಕಾಲವನ್ನ ಕಳೆದಾದ್ಮೇಲೆ ಮದ್ವೆ ಮಾಡ್ಕೊಬೇಕು ಅಂತ ಹೇಳಿ, ಸೊ ಮದ್ವೆಯನ್ನ ಎಲ್ಲಿ ಮಾಡ್ಕೊಂತಾರೆ ಅಂತಂದ್ರೆ ಯಾವುದೋ ಒಂದು ಟೆಂಪಲ್ ಹತ್ರ ಹೋಗಿ ಮದ್ವೆಯನ್ನ ಮಾಡ್ಕೊಂತಾರೆ. ಆ ವಿಚಾರದಲ್ಲಿ ಆ ಗಂಡ ಏನ್ ಮಾಡ್ತಾನೆ, ಹೆಂಡತಿಗೆ ಹಳದಿ ದಾರವನ್ನ ಕಟ್ತಾನೆ. ಹಳದಿ ದಾರವನ್ನ ಕಟ್ಟಿ ನೀನು ನನ್ನ ಹೆಂಡತಿ ಆಗಿದ್ಯಾ ಅಂತ ಹೇಳಿ, ಸೊ ಅವಳ ಜೊತೆ ಒಂದು ದೈಹಿಕವಾದಂತ ಸಂಬಂಧನೂ ಸಹ ಬೆಳೆಸ್ತಾನೆ. ದೈಹಿಕವಾಗಿ ಸಂಬಂಧ ಬೆಳೆಸಿದ ನಂತರ ಏನಾಗುತ್ತೆ, ಶಿ ಬಿಕೇಮ್ ಪ್ರೆಗ್ನೆಂಟ್. ಸೊ ಆ ಒಂದು ಮದುವೆಗೆ ಸಾಕ್ಷಿ ಯಾರು ಇರೋದಿಲ್ಲ. ಸೊ ಟೆಂಪಲ್ ನಲ್ಲಿ ಮದುವೆ ಆಗಿರ್ತದೆ, ಹಳದಿ ದಾರವನ್ನ ಕಟ್ಟಿರ್ತಾನೆ. ಆಮೇಲೆ ಈ ವಿಚಾರನ ಅವ್ರ ತಂದೆ ತಾಯಿಗೆ ತಿಳಿಸ್ತಾನೆ. ಈ ವಿಚಾರನ ಅವ್ರ ತಂದೆ ತಾಯಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಹೇಳ್ತಾರೆ, ಅವ್ರ ತಂದೆ ತಾಯಿ ನಾರ್ತ್ ಇಂಡಿಯಾದಲ್ಲಿ ಇರ್ತಾರೆ, ಹರಿಯಾಣದಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ, ನಮ್ ಕುಟುಂಬದಲ್ಲಿ ಈ ತರ ಮದ್ವೆ ಅಕ್ಸೆಪ್ಟ್ ಮಾಡಕ್ಕಾಗಲ್ಲ, ನೀವು ನಾರ್ತ್ ಇಂಡಿಯಾಕ್ ಬನ್ನಿ. ಸೊ ನಾವು ಒಂದು ಫಾರ್ಮಲ್ ಫಂಕ್ಷನ್ ಮಾಡ್ತೀವಿ. ಫಾರ್ಮಲ್ ಫಂಕ್ಷನ್ ಮಾಡಾದ್ಮೇಲೆ ಅವಾಗ ನೀವೆಲ್ಲರೂ ಒಪ್ಕೊಂತೀರಿ. ಅವಾಗ ಎಲ್ರು ಒಪ್ಕೋತಾರೆ, ನಮ್ಮ ಕುಟುಂಬ ಸದಸ್ಯರೆಲ್ಲರೂ ಒಪ್ಕೋತಾರೆ. ಅವಾಗ ನಾವು ನಿಮ್ಮನ್ನ ಡಾಟರ್ ಇನ್ ಲಾ, ಸೊಸೆಯಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನ್ ಮಾಡುತ್ತಾರೆ ಅಂತಂದ್ರೆ, ಇನ್ನೊಂದು ಹುಡುಗಿ ಜೊತೆಗೆ ಸಂಬಂಧವನ್ನ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆ ತಂದೆ ತಾಯಿ ಆ ಮಗನ ಜೊತೆಗೇನೆ. ಸೊ ಆ ಮಗ ಅದನ್ನ ಸಪ್ರೆಸ್ ಮಾಡಿ ಇವ್ರ ಜೊತೆ ಸಂಬಂಧ ಬೆಳೆಸಿ ಮದುವೆನೂ ಸಹ ಮಾಡ್ಕೊಂಡಿರ್ತಾನೆ. ಆಮೇಲೆ ಏನಾಗ್ತದೆ, ಅವಳ ಹುಡುಗಿ ಆ ಸಂಬಂಧ ಅವ್ರು ಇನ್ನೊಂದು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ನಲ್ಲ. ಸೊ ಅವ್ರ ಕಡೆಯಿಂದ ಒಂದು 18 ಲಕ್ಷ ರೂಪಾಯಿ ದುಡ್ಡನ್ನ ಇಸ್ಕೊಂಡಿರ್ತಾರೆ. 18 ಲಕ್ಷ ರೂಪಾಯಿ ವಾಪಸ್ ಕೊಡ್ಬೇಕು. ಸೊ ನೀವು ಹೇಗಿದ್ರು ನಮ್ಗೆ ಡೌರಿ ಅಂತ ಕೊಡ್ತೀರಿ, ಸೊ ಅದೇ ಲೆಕ್ಕಾಚಾರದಲ್ಲಿ ನೀವು ನಮ್ಗೆ ದುಡ್ಡನ್ನ ಕೊಡಿ. ಸೊ ಅದರಲ್ಲಿ ಮದುವೆ ಖರ್ಚು ಮಾಡಿ ಅವ್ರದ್ದು ಹಣನ ವಾಪಸ್ ಕೊಡ್ಬೇಕು ಅಂತ ಗಂಡ ತಿಳಿಸ್ತಾನೆ. ಆಮೇಲೆ ಆ ಗಂಡನ ಒಂದು ಹೇಳಿಕೆ ಮೇಲೆ ಇವಳು ತನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂತ ಎಲ್ಲ ದುಡ್ಡನ್ನು ಸಹ ಕೊಟ್ಬಿಡ್ತಾಳೆ. ದುಡ್ಡನ್ನ ಕೊಟ್ಟ ನಂತರ ಮದುವೆ ಆಗುತ್ತೆ. ಮದುವೆ ಆಗಿ 1 ತಿಂಗಳಾಗ್ತಿದ್ದಂಗೆನೆ ನಮ್ಗೆ ಇದಕ್ಕಿಂತ ಒಂದು ಒಳ್ಳೆ ಸಂಬಂಧ ಬಂತು. ಸೊ ನಿಮ್ಮಿಂದ, ಈ ಹುಡುಗಿಯಿಂದ ನಮ್ಗೆ ಒಂದು ಆ ಸಂಬಂಧ ಹೊರಟೋಯ್ತು ಅಂತ ಹೇಳಿ ಬೈಯೋದಕ್ಕೆ ಶುರು ಮಾಡ್ತಾರೆ ಅವ್ರ ಮನೇಲಿ. ಸೊ ಆ ಹುಡುಗಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತಂದ್ರೆ, ಪ್ರತಿ ಒಂದು ಸಣ್ಣ ವಿಷಯಕ್ಕೂ ಕೈ ಎತ್ಕೊಂಡು ಹೋಗುವಂಥದ್ದು, ಹೊಡೆಯಕ್ಕೆ ಹೋಗುವಂಥದ್ದು, ಕೆಟ್ಟ ಮಾತಲ್ಲಿ ಬೈಯೋ ಅಂಥದ್ದು ಎಲ್ಲ ಸಹ ಆಗುತ್ತೆ. ತದನಂತರ ಏನಾಗುತ್ತೆ ಅಂದ್ರೆ, ಆ ಹುಡುಗಿಗೆ ಬೆಂಗಳೂರಿನಲ್ಲಿ ಅವರ ಅಕ್ಕ ತಂಗಿದಿರು ಇರ್ತಾರೆ. ಬೆಂಗಳೂರಿನಲ್ಲಿ ಅವ್ರ ಅಕ್ಕ ತಂಗಿದಿರು ಇರ್ತಾರೆ. ಆ ಹುಡುಗಿಗೆ ತಂದೆ ತಾಯಿ ಇರೋದಿಲ್ಲ, ಸತ್ತೋಗಿರ್ತಾರೆ. ಸೊ ಆ ಬೆಂಗಳೂರಿಗೆ ಹೋಗಿ ನೀವು ನಿಮ್ಮ ಅಕ್ಕ ತಂಗಿಯರ ಕಡೆಯಿಂದ ದುಡ್ಡು ಇಸ್ಕೊಂಬಾ ಅಂತ ಹೇಳೋಂತ ಪ್ರಯತ್ನ ಮಾಡ್ತಾರೆ. ಅವಳೇನ್ ಮಾಡ್ತಾಳೆ, ಹೋಗಲ್ಲ ಅಂತ ಹೇಳಿದಾಗ ಸೊ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ದೀಪಾವಳಿ ಬರ್ತದೆ, ದೀಪಾವಳಿ ಬಂದಾಗ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು, ನೀವು ನಿಮ್ಮ ಸಿಸ್ಟರ್ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಸೊ ಅವಳು ಸಿಸ್ಟರ್ ಮನೆಗೆ ಹೋಗ್ತಾಳೆ ಬೆಂಗಳೂರಿಗೆ. ಬಂದಂತ ಸಂದರ್ಭದಲ್ಲಿ
ಸಿಸ್ಟರ್ ಮನೆಗೆ ಬಂದಂತ ಸಂದರ್ಭದಲ್ಲಿ ನೋಡಿ, ಸಿಸ್ಟರ್ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವಳು ಯಾಕೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಗಂಡನಿಗೆ ಫೋನ್ ಮಾಡಿದಾಗ ಗಂಡ ಹೇಳ್ತಾನೆ, ಇಲ್ಲ ನಾವು ನಾನು ಬಾಂಬೆಗೆ ಬರ್ತೀನಿ, ಬಾಂಬೆಗೆ ಬಂದ್ಬಿಡು ಅಂತ ಹೇಳ್ತಾನೆ. ಸೊ ಅಲ್ಲಿ ಬಾಂಬೆಗೆ ಹೋಗ್ತಾಳೆ, ಅಲ್ಲೂ ಸಹ ಗಂಡ ಬರೋದಿಲ್ಲ. ಮತ್ತೆ ಕೋಲ್ಕತ್ತಾ ಅಲ್ಲಿ ಇರ್ತೀನಿ ನಾನು, ಅಲ್ಲೂ ಹೋಗ್ತಾ ಇದ್ದೀನಿ, ಅಲ್ಲಿ ಬಂದ್ಬಿಡು ಅಂತ ಹೇಳ್ತಾನೆ, ಅಲ್ಲೂ ಸಹ ಹೋಗ್ತಾಳೆ, ಅಲ್ಲೂ ಸಹ ಗಂಡ ಬರ್ಲಿಲ್ಲ. ಸೊ ಇವಳಿಗೆ ಅನುಮಾನ ಬರುತ್ತೆ. ಸೊ ಅವಳು ಇದ್ದಂತ ಮೆಟ್ರಿಮೋನಿಯಲ್ ಹೋಮ್ಗೆ ವಾಪಸ್ ಹೋಗ್ತಾಳೆ. ವಾಪಸ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾಳೆ, ಆ ಮನೆ ಎಲ್ಲಿ ಇರ್ತಾರೆ ಆ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ, ಅವಳ ಬಟ್ಟೆ ಮಾತ್ರ ಬಿಸಾಕ್ ಹೋಗಿರ್ತಾರೆ. ಅವಳ ಕಡೆಯಿಂದ ಅವಳಿಗೆ ಸ್ತ್ರೀಧನವಾಗಿ ಕೊಟ್ಟಂತ ಒಡವೆಗಳು, ಅವಳ ಹತ್ರ ಇದ್ದಂತ 27,000 ರೂಪಾಯಿ ದುಡ್ಡು, ಅವಳ ಅಕೌಂಟ್ ಇಂದ ತಗೊಂಡಂತ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲವನ್ನೂ ಎತ್ಕೊಂಡು ಅವಳ ಒಂದು ಕನ್ಸೆಂಟ್ ಇಂದ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ವೈವಾಹಿಕ ಸಂಬಂಧದಲ್ಲಿ ಸಾಕಷ್ಟು ಅಪಮಾನ ಹೊಂದಿರ್ತಾಳೆ ಮತ್ತು ಸಾಕಷ್ಟು ಬೈಗಳನ್ನ ತಿಂದಿರ್ತಾಳೆ. ಇವನು ಸಹ ಸಸ್ಪಿಷನ್ ಕ್ಯಾರೆಕ್ಟರ್ ಇರುತ್ತೆ. ಟೆಕ್ಸ್ಟ್ ಮೆಸೇಜ್ ಗಳನ್ನ ಹಾಕಿರ್ತಾನೆ, ಕೆಟ್ಟದಾಗಿ ಟೆಕ್ಸ್ಟ್ ಮೆಸೇಜ್ ಗಳನ್ನ ಕಳಿಸಿರ್ತಾನೆ. ಸೊ ಇವತ್ತು ಆ ಹುಡುಗಿ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಯಾವುದೋ ಒಂದು ಆಡ್ ಕೆಲಸನ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಅವಳಿಗೆ ನ್ಯಾಯ ಒದಗಿಸಂತ ಸಂದರ್ಭದಲ್ಲಿ ಕೇಸನ್ನ ಹಾಕ್ಬೇಕು. ಏನ್ ಕೇಸನ್ನ ಹಾಕ್ಬೋದು? ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನ ಹಾಕ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್ ಕೇಸಲ್ಲಿ ಇಂಟ್ರಿಮ್ ಅಪ್ಲಿಕೇಶನ್ ನಾವು ಹಾಕೊಂತೀವಿ. ಇಂಟ್ರಿಮ್ ಅಪ್ಲಿಕೇಶನ್ ಏನಂತ ಹಾಕೊಂತೀವಿ? ನನಗೆ ಈ ಹುಡುಗಿಗೆ ಮೇಂಟೆನೆನ್ಸ್ ಸಹ ಸಿಗ್ಬೇಕು, ಅಂತ. ಸೊ ಈ ವಿಚಾರದಲ್ಲಿ ಈ ಸುಪ್ರೀಂ ಕೋರ್ಟ್ ಮತ್ತು ಕಾನೂನು ಏನ್ ಹೇಳುತ್ತೆ? ಯಾವುದೇ ಒಂದು ಹೆಣ್ಮಗಳು ಕುಟುಂಬ ದೌರ್ಜನ್ಯಕ್ಕೆ ಒಳಗಾದಂತ ಸಂದರ್ಭದಲ್ಲಿ ನ್ಯಾಯಾಲಯಗಳು ಕುಟುಂಬ ದೌರ್ಜನ್ಯದ ಒಂದು ಅರ್ಜಿಗಳನ್ನ ಪುರಸ್ಕರಿಸ ಅಂತ ಸಂದರ್ಭದಲ್ಲಿ ಜೀವನಾಂಶ ವಿಚಾರದಲ್ಲಿ ಇಂಟ್ರಿಮ್ ಮೇಂಟೆನೆನ್ಸ್ ಯಾವ ಒಂದು ತತ್ವದ ಆಧಾರದ ಮೇಲೆ ಕೋರ್ಟ್ನವರು ಗ್ರಾಂಟ್ ಅನ್ನ ಮಾಡ್ತಾರೆ. ಸೊ ಯಾವೆಲ್ಲ ಅಂಶಗಳನ್ನ ಕೋರ್ಟು ಗಣನೆಗೆ ತಗೊಂಡು ಒಂದು ಇಂಟ್ರಿಮ್ ಮೇಂಟೆನೆನ್ಸ್ ಆರ್ಡರ್ನ ಸಹ ಮಾಡ್ತಾರೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಇತ್ತು. ಇವತ್ತಿನ ಒಂದು ಪ್ರಸ್ತುತ ಒಂದು ಸ್ಥಿತಿಯಲ್ಲಿ ಸಾಕಷ್ಟು ಕಾನೂನುಗಳು ಯಾವ್ಯಾವ ಅಂತಂದ್ರೆ, ಹಿಂದೂ ಮ್ಯಾರೇಜ್ ಆಕ್ಟ್ ಇರ್ಬೋದು, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲಿ ಇರ್ಬೋದು, ಅಥವಾ ಸೆಕ್ಷನ್ 125 CRPC ಇರ್ಬೋದು. ಸೊ ಇಷ್ಟು ಕಾನೂನುಗಳು ಸಹ ಮೇಂಟೆನೆನ್ಸ್ ವಿಚಾರವಾಗಿ ತಮ್ಮದೇ ಆದಂತ ಉಲ್ಲೇಖನವನ್ನ ಕೊಡ್ತವೆ. ಮಿನಿಮಮ್ 5 ಕೇಸನ್ನ ವಕೀಲರುಗಳು ಹಾಕುವಂತ ಪ್ರಯತ್ನ, ಓನ್ಲಿ ಟು ಬ್ರಿಂಗ್ or to brought justice to the aggrieved person, and also to provide an interim alimony or nothing but interim maintenance, ಮಧ್ಯಂತರ ಒಂದು ಜೀವನಾಂಶ. ಸೊ ಟಿಲ್ ಡಿಸ್ಪೋಸಲ್ ಆಫ್ ದಿ ಕೇಸ್ ಕೊಡ್ಸೋಂತ ಒಂದು ಪ್ರಯತ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ದಿ ಕೋರ್ಟ್ಸ್ ಆರ್ ಬೀಯಿಂಗ್ ಕಂಪ್ಲೀಟ್ಲಿ confused in awarding in interim maintenance, as there are many provisions under law and different acts are there. So where, and in that circumstances there will be like overlapping of the jurisdictions. ಈ ಆಕ್ಟ್ ಅಡಿಯಲ್ಲಿ ನಾವು ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಇಂಟ್ರಿಮ್ ಮೇಂಟೆನೆನ್ಸ್ ಕೇಳಿದ್ದಾನೆ, ಫ್ಯಾಮಿಲಿ ಕೋರ್ಟ್ ಅಲ್ಲಿ ಕೇಳಿದ್ದಾನೆ ಇಂಟ್ರಿಮ್ ಮೇಂಟೆನೆನ್ಸ್. ಅದೇ ಹೋಗ್ಬಿಟ್ಟು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲೂ ಸಹ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆನೂ ಹಾಕಿದ್ದಾನೆ, ಫ್ಯಾಮಿಲಿ ಕೋರ್ಟ್ ಮುಂದೆ ಹಾಕಿದ್ದಾನೆ. ಇನ್ನೊಂದು ಕಾಯ್ದೆ ಅಡಿಯಲ್ಲಿ ಹಿಂದೂ ಮೇಂಟೆನೆನ್ಸ್ ಅಂಡ್ ಅಡಾಪ್ಷನ್ ಆಕ್ಟ್ ಅಲ್ಲೂ ಸಹ ಮೇಂಟೆನೆನ್ಸ್ ಅನ್ನು ಕೇಳಿದ್ದಾನೆ. ಯಾವ ಆಕ್ಟ್ ಅಲ್ಲಿ ಮೇಂಟೆನೆನ್ಸ್ ಅನ್ನು ಕೊಡೋದು? ಈ ಆಕ್ಟ್ ಅಲ್ಲಿ ಮೇಂಟೆನೆನ್ಸ್ ಅವಾರ್ಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಆಕ್ಟ್ ಅಲ್ಲೂ ಸಹ ಮೇಂಟೆನೆನ್ಸ್ ಅವಾರ್ಡ್ ಅನ್ನ ಮಾಡ್ಬೋದಾ? ಸೊ ಹೆಂಡತಿ ವಿದ್ಯಾವಂತೆ, PhD ಅನ್ನ ಮಾಡಿದ್ದಾಳೆ, ಮಾಸ್ಟರ್ ಡಿಗ್ರಿ ಹೋಲ್ಡರ್, ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅಂತ ಸಂದರ್ಭದಲ್ಲೂ ಸಹ ನಾವು ಮೇಂಟೆನೆನ್ಸ್ ಆರ್ಡರ್ ಅನ್ನ ಮಾಡ್ಬೋದಾ? ಈ ಆಕ್ಟ್ ಅಲ್ಲೂ ಮಾಡ್ಬೋದಾ, ಆ ಆಕ್ಟ್ ಅಲ್ಲೂ ಮಾಡ್ಬೋದಾ? ಸೊ ಇಲ್ಲಿ ಏನಾಯ್ತು ಅಂದ್ರೆ, there was a conflict, there was a confrontation ಆಯ್ತು, ತಿಕ್ಕಾಟ, ಆ ಒಂದು ಸಂಘರ್ಷ ಆದಂತ ಸಂದರ್ಭದಲ್ಲಿ
ಒಂದು ಪ್ರಕರಣ. ಸೊ ಈ ಒಂದು ಮೇಂಟೆನೆನ್ಸ್ ವಿಚಾರದಲ್ಲಿ ಮತ್ತು ಅಡ್ಜುಡಿಕೇಶನ್ ಆಫ್ ದಿಸ್ ಮ್ಯಾಟರ್ ಆಫ್ ವುಮೆನ್, ಪರ್ಟಿಕ್ಯುಲರ್ಲಿ ವೈಫ್ who is being aggrieved by the husband family, and particularly if there is any such of domestic violences. So in that juncture the court had come to a conclusion and logical end anta ನಾವು ಕರಿತೀವಿ. Every judgment, so main aspect or main objective of every judgment is to conclude with a logical end ಅಂತ ಹೇಳಿ, concluding the case with a logical end. ನಾನು ನಿಮಗೆ ಓದ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೆ, there are 3 stages in a litigation. What are the 3 stages in the litigation? Initiation of the litigation, and adjudication of the litigation, and conclusion of the litigation. After the conclusion of the litigation, it has to be executed, where execution petition will be filed. ಯಾವುದೇ ಒಂದು ಪ್ರಕರಣ ತಗೊಂಡಂತ ಸಂದರ್ಭದಲ್ಲಿ ಪ್ರಕರಣದಲ್ಲಿ 3 ಹಂತಗಳನ್ನ ನಾವು ನೋಡ್ತೀವಿ. ಯಾವುದು 3 ಹಂತಗಳನ್ನ ನಾವು ನೋಡ್ತೀವಿ? ಫೈಲಿಂಗ್ ಆಫ್ ದಿ ಸೂಟ್ ಆರ್ ಫೈಲಿಂಗ್ ಆಫ್ ದಿ ಕೇಸ್. ಕೇಸನ್ನ ಫೈಲ್ ಮಾಡುವಂಥದ್ದು ಒಂದು ಹಂತ. ಇನ್ನೊಂದು ಕೇಸನ್ನ ನಡೆಸೋದು 2ನೇ ಹಂತ. ಇನ್ನೊಂದು ಕೇಸನ್ನ ಸಮಾಪ್ತಿಯನ್ನ ಮಾಡುವಂಥದ್ದು, ಇದು 3ನೇ ಹಂತ. ಸಮಾಪ್ತಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನು ಆ ಫ್ರೂಟ್ ಬಂದಿರುತ್ತೆ, ಜಡ್ಜ್ಮೆಂಟ್ ಇರುತ್ತೆ, ಅದನ್ನ ಮತ್ತೆ ಎಕ್ಸಿಕ್ಯೂಷನ್ ಮಾಡುವಂಥದ್ದು ಒಂದು ಹಂತ. ಅದನ್ನ ನಾವು ಎಕ್ಸಿಕ್ಯೂಷನ್ ಅಂತ ನಾವು ಕರಿತೀವಿ. ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಥವಾ ಎಕ್ಸಿಕ್ಯೂಷನ್ ಪಿಟಿಷನ್ಸ್ ಅನ್ನ ಫೈಲ್ ಮಾಡುವಂಥದ್ದು. ಸೊ ಈ ನಿಟ್ಟಲ್ಲಿ ಇವತ್ತಿನ ಒಂದು ಚರ್ಚೆ ಯಾವ ಒಂದು ಕೇಸ್ ಆಧಾರದ ಮೇಲೆ, ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಅವರು ಒಂದು ಕೇಸನ್ನ ಡಿಸೈಡ್ ಮಾಡುದು. ಯಾವ ಕೇಸು ತಮಗೆ ತೋರಿಸ್ತೀನಿ ನಾನು ಕೇಸು. ಸುಪ್ರೀಂ ಕೋರ್ಟ್ನವರು ಕೇಸನ್ನ ಈ ಒಂದು ರಜನೀಶ್ ವರ್ಸಸ್ ನೇಹ ಅನ್ನೋ ಕೇಸಲ್ಲಿ ಈ ಎಲ್ಲಾ ಒಂದು ದ್ವಂದ್ವಗಳಿಗೆ ಕನ್ಕ್ಲೂಷನ್ ನ ಲಾಜಿಕಲ್ ಎಂಡ್ ಅನ್ನ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ನಾವು ಮೊದಲನೇದಾಗಿ ಇಂಡೆಕ್ಸ್ ಅಲ್ಲಿ ಈ ಕೇಸಿನ ಯಾವ ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ವಿಂಗಡಣೆಯನ್ನ ಮಾಡಿದ್ದಾರೆ, ಅದನ್ನ ತಿಳ್ಕೊಳ್ಳೋಣ. ನೋಡಿ, ಈ ಕೇಸನ್ನ ಒಟ್ಟು 3 ಭಾಗವಾಗಿ ವಿಂಗಡೆಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ 2 ಭಾಗ, ಪಾರ್ಟ್ ಎ ಅಂಡ್ ಪಾರ್ಟ್ ಬಿ. ಪಾರ್ಟ್ ಎ ಅಲ್ಲಿ ಒಂದು ಪ್ರಕರಣದ ವಿಚಾರವಾಗಿ ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ. ನೋಡಿ, ಪಾರ್ಟ್ ಎ, ಆರ್ಡರ್ ಪಾಸ್ಡ್ ಇನ್ ಕ್ರಿಮಿನಲ್ ಅಪೀಲ್ ನಂಬರ್ 730/2020. ಪಾರ್ಟ್ ಬಿ ಅಲ್ಲಿ ನೋಡಿ, ಜನರಲ್ ಗೈಡ್ ಲೈನ್ಸ್ ಅಂಡ್ ಡೈರೆಕ್ಷನ್ಸ್ ಅಂತ ಇದೆ. ಪಾರ್ಟ್ ಎ ಅಲ್ಲಿ ಯಾವುದೋ ಒಂದು ಸಂಗತಿ ವಿಚಾರವಾಗಿ ಒಂದು ಆರ್ಡರ್ ನ ಪಾಸ್ ಮಾಡಿ ಮತ್ತು ದೇಶದ ಎಲ್ಲಾ ಒಂದು ನ್ಯಾಯಾಲಯಗಳು ಅನುಭವಿಸ್ತಿದ್ದಂತ ಒಂದು ದ್ವಂದ್ವ, ಆ ದ್ವಂದ್ವಕ್ಕೆ ಒಂದು ಲಾಜಿಕಲ್ ಎಂಡ್ ಕೊಡಬೇಕು ಅಂತ ಹೇಳಿ ಗೈಡ್ ಲೈನ್ಸ್ ಗಳನ್ನ ಫ್ರೇಮ್ ಮಾಡಿ ಮತ್ತು ಡೈರೆಕ್ಷನ್ಸ್ ಗಳನ್ನು ಸಹ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಗೆ ಗೊತ್ತಿದೆ ಏನು ಅಂತಂದ್ರೆ, ಯಾವುದೇ ಪ್ರಕರಣದಲ್ಲಿ ನಾವು ಮೊದಲು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ನಾವು ಒಂದು ಜಡ್ಜ್ಮೆಂಟ್ ಅನಾಲಿಸಿಸ್ ಅಂತ ಬಂದಾಗ, ಸೊ ವಾಟ್ ವಿ ಶುಡ್ ಬಿ ಅನಲೈಸ್ಡ್, ನಾವು ಅನಲೈಸ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ಫ್ಯಾಕ್ಟ್ಸ್ ಇನ್ ದ ಕೇಸ್, ಫ್ಯಾಕ್ಟ್ಸ್ ಆಫ್ ದಿ ಕೇಸ್, ಕೇಸಿನ ಸಂಗತಿ ಏನು. ಸೊ ವಾಟ್ ಆರ್ ದ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದ ಕೇಸ್, ಏನು ಇಶ್ಯೂಸ್ ಇನ್ವಾಲ್ವ್ ಆಗಿದೆ ಆ ಕೇಸಲ್ಲಿ. ಸೊ ಆ ಇಶ್ಯೂಸ್ ಇನ್ವಾಲ್ವ್ ಆಗಿರೋದಕ್ಕೆ ವಾಟ್ ಈಸ್ ದಿ ರೀಸನಿಂಗ್ ಆರ್ ದ ರೀಸನ್ಸ್ ಟು ಡಿಟರ್ಮೈನ್ ದಟ್ ಇಶ್ಯೂಸ್. ಡಿಟರ್ಮಿನೇಷನ್ ಆಫ್ ಇಶ್ಯೂಸ್ 3ನೇ ಹಂತದಲ್ಲಿ ಬರುತ್ತೆ. ಸೊ ಆ ಡಿಟರ್ಮಿನೇಷನ್ ಆಫ್ ಇಶ್ಯೂಸ್ ಅಲ್ಲಿ, so judge will give a rationale or the reasons for that issues or adjudication of that issues. ಆ ಇಶ್ಯೂಸ್ ಅನ್ನ ಇತ್ಯರ್ಥ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ತತ್ವಗಳನ್ನ ಫಾಲೋ ಮಾಡುವಂಥದ್ದು. ದೇರ್ ಆಫ್ಟರ್ ಜಡ್ಜ್ಮೆಂಟ್ ಆರ್ ಅನ್ ಆರ್ಡರ್. ಸೊ ಇಷ್ಟು ಸಂಗತಿಗಳನ್ನ ನಾವು ಯಾವುದೇ ಕೇಸ್ಗಳಲ್ಲಿ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ. ನಾವು ಕಾಲೇಜಲ್ಲಿ ಓದ್ತಾ ಇರೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಶ್ನೆ ಬಂದಿದ ತಕ್ಷಣ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಸಿನಾಪ್ಸಿಸ್ ಅನ್ನ ಮಾಡ್ತಾ ಇದ್ವಿ. ಸಿನಾಪ್ಸಿಸ್ ಅನ್ನ ಮಾಡಿ ಆ ಒಂದು ಪೀಠಿಕೆಯನ್ನ ಕೊಡ್ತಾ ಇದ್ವಿ. ಪೀಠಿಕೆಯನ್ನ ಕೊಟ್ಟಾದ್ಮೇಲೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಪೀಠಿಕೆಯನ್ನ ಕೊಟ್ಟು ಏನಾದ್ರೂ ಆ ಒಂದು ಇಶ್ಯೂವಿನ ಸಂಬಂಧವಾಗಿ ಏನಾದ್ರೂ ಡೆಫಿನೇಷನ್ಸ್ ಗಳನ್ನ ಹೇಳುವಂಥದ್ದು ಅಥವಾ ಮೀನಿಂಗ್ ಗಳನ್ನ ಹುಡುಕುವಂತ ಪ್ರಯತ್ನ ಏನಾದ್ರು ಇದ್ರೆ ಅದ್ರ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಇದ್ವಿ. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಅನ್ನ ಮಾಡ್ತಾ ಇದ್ವಿ.
ತದನಂತರ ಆ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಮತ್ತೊಂದು ಕಾನ್ಸೆಪ್ಟ್ ಏನಾದ್ರು ಅಥವಾ ಕ್ಲಾರಿಫಿಕೇಶನ್ ಕೊಡಂಗಿದ್ರೆ ಅದಕ್ಕೆ ನಾವು ಹೆಡಿಂಗ್ಸ್ ಅನ್ನ ಹಾಕ್ತಾ ಇದ್ವಿ. ಕೊನೆಯದಾಗಿ ನಾವು ಕನ್ಕ್ಲೂಷನ್ ಕೊಡ್ತಾ ಇದ್ವಿ ಮತ್ತು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ವಿ. ಈ ಒಂದು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಜಡ್ಜ್ಮೆಂಟ್ ಗಳು ಸಹ ಅದರದೇ ಆದಂತ ಒಂದು ಜುಡಿಷಿಯಲ್ ಡಿಸಿಪ್ಲಿನ್ ಅಂತ ನಾವು ಕರಿತೀವಿ ಅಥವಾ ಜಡ್ಜ್ಮೆಂಟ್ ಡಿಸಿಪ್ಲಿನ್ ಅಂತ ಕರಿತೀವಿ. ಅದನ್ನ ಫಾಲೋ ಮಾಡಿದ್ದಾರೆ ಈ ಒಂದು ಪ್ರಕರಣದಲ್ಲೂ ಸಹ. ಮೊದಲನೇದಾಗಿ ಪಾರ್ಟ್ ಎ ಅಲ್ಲಿ ಏನ್ ಆರ್ಡರ್ ನ ಪಾಸ್ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋಣ. ನೋಡಿ, ಪಾರ್ಟ್ ಎ ಅಲ್ಲಿ it was decided, so in a criminal appeal which was arised on an application of interim maintenance filed in petition under section 125 CRPC by the respondent wife and minor son. The respondent number 1 wife left the matrimonial home in January 2013 shortly after the birth of the son, respondent number 2. On 2/9/2013 the wife filed an application for interim maintenance under section 125 CRPC on behalf of herself and the minor son. ನೋಡಿ, ಪ್ರಸ್ತುತವಾಗಿರೋಂತ ಒಂದು ಕ್ರಿಮಿನಲ್ ಅಪೀಲು ಯಾವ ಒಂದು ಆಧಾರದ ಮೇಲೆ ಅದು ಹಾಕಿದ್ದಾರೆ ಅಂತಂದ್ರೆ, ಇಂಟ್ರಿ ಮೇಂಟೆನೆನ್ಸ್ ಅಪ್ಲಿಕೇಶನ್ ನ ರೆಸ್ಪಾಂಡೆಂಟ್ ವೈಫ್ ಸೆಕ್ಷನ್ 125 CRPC ಅಡಿಯಲ್ಲಿ ಅವಳ ಮತ್ತು ಅವಳ ಮಗ ವಿಚಾರವಾಗಿ ಮೇಂಟೆನೆನ್ಸ್ ಅಪ್ಲಿಕೇಶನ್ ಹಾಕೊಂಡಿರ್ತಾಳೆ. ಸೊ ರೆಸ್ಪಾಂಡೆಂಟ್ ವೈಫ್ ತನ್ನ ಒಂದು ಮೆಟ್ರಿಮೋನಿಯಲ್ ಹೋಮ್ ನ 2013 ಬಿಟ್ಟು ಬಂದಂತ ಸಂದರ್ಭದಲ್ಲಿ ತನಗೆ ಮಗು ಸಹ ಆಗಿದ್ದು 2/9/2013 ಈ ಇಂಟ್ರಿ ಮೇಂಟೆನೆನ್ಸ್ ಅಪ್ಲಿಕೇಶನ್ ನ ಸೆಕ್ಷನ್ 125 CRPC ಅಡಿಯಲ್ಲಿ ಅವಳ ಮತ್ತು ಅವಳ ಮಗನ ವಿಚಾರವಾಗಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು. ಫ್ಯಾಮಿಲಿ ಕೋರ್ಟ್ನವರು 24/8/2015 ಒಂದು ಇಂಟ್ರಿ ಮೇಂಟೆನೆನ್ಸ್ ಅನ್ನ ಅವಾರ್ಡ್ ಅನ್ನ ಮಾಡಿರ್ತಾರೆ. 15,000 ರೂಪಾಯಿ ಕೊಟ್ಟಿರ್ತಾರೆ. 15,000 per month to respondent number wife. So from 1/9/2013, andre from the date of application of the application before the family court for interim maintenance, from that date of application to till its realization, so the interim maintenance to be given by the respondent husband. So in the family court, before the family court, 5,000 per month as interim maintenance for the respondent number 2. ಇವಳಿಗೆ 15,000 ರೂಪಾಯಿ, ಮಗುಗೆ 5,000 ರೂಪಾಯಿ ಮೇಂಟೆನೆನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ವಿಚಾರವಾಗಿ ಅವನೇನ್ ಮಾಡ್ತಾನೆ, ಅಪೀಲ್ ಅನ್ನ ಹೋಗ್ತಾನೆ. ಬಾಂಬೆ ಹೈಕೋರ್ಟ್ ನಾಗ್ಪುರ್ ಬೆಂಚ್ ಅಲ್ಲಿ ಅಪೀಲ್ ಅನ್ನ ಹಾಕ್ತಂತ ಸಂದರ್ಭದಲ್ಲಿ ಹೈಕೋರ್ಟ್ ನವ್ರು ಏನ್ ಮಾಡ್ತಾರೆ, ಲೋಯರ್ ಕೋರ್ಟ್ ನವರು ಅಂದ್ರೆ ಫ್ಯಾಮಿಲಿ ಕೋರ್ಟ್ ನವ್ರು ಏನ್ ಜಡ್ಜ್ಮೆಂಟ್ ಪಾಸ್ ಮಾಡಿದ್ದಾರೆ ಅದನ್ನು ಕರೆಕ್ಟ್ ಆಗಿದೆ, ಅದ್ರಲ್ಲಿ ಯಾವುದೇ ಮಾರ್ಪಾಟು ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ಡಿಸ್ಮಿಸ್ ಮಾಡ್ತಾರೆ. ಪುನಃ ಅವನೇನ್ ಮಾಡ್ತಾನೆ, ಆ ಒಂದು ಬಾಂಬೆ ಹೈಕೋರ್ಟ್ ನವರು ಏನು ಅರ್ಜಿ ವಜಾ ಮಾಡಿದ್ರಲ್ಲ, ಅರ್ಜಿ ವಜಾ ಮಾಡಿದ್ದನ್ನ ವಿರುದ್ಧವಾಗಿ ಎಗೇನ್ ಅವನು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಅನ್ನ ಫೈಲ್ ಮಾಡ್ತಾನೆ. ಆ ಅಪೀಲು ಕೋರ್ಟ್ ಮುಂದೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಮಂಡನೆ ಆಗುತ್ತೆ. ನೋಡಿ, ದ ಪ್ರೆಸೆಂಟ್ appeal has been filed to impugn the order dated 14/8/2018. This court issued notice to the wife and direct the appellant husband to file his income tax returns and assessment orders for the period of from 2005 to 2006 till date. ಈ ಒಂದು ವಿಚಾರದಲ್ಲಿ ಅಪೀಲ್ ಅನ್ನ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನವರು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಇಲ್ಲಿ ಗಂಡ ಅಪೀಲ್ ಮಾಡಿರೋದ್ರಿಂದ ವೈಫ್ ಗೆ ನೋಟಿಸ್ ಹೋಗ್ತದೆ. ವೈಫ್ ಗೆ ನೋಟಿಸ್ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ನವ್ರು ಏನ್ ಹೇಳ್ತಾರೆ, ನಿಮ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಗಂಡನ್ಗೆ ಕೋರ್ಟ್ ಆದೇಶ ಮಾಡುತ್ತೆ, ನೀವು IT ರಿಟರ್ನ್ಸ್ ಫೈಲ್ ಮಾಡಿದಿರಲ್ಲ ಅದ್ರದ್ದು ಕಾಪಿ ತಂದು ಹಾಕಿ ಅಂತ ಹೇಳುತ್ತೆ. ಇಲ್ಲಿವರೆಗೂ ಏನೇನು ಫೈಲ್ ಮಾಡಿದ್ರೆ IT ರಿಟರ್ನ್ಸ್ ತಂದು ಕೊಡಿ ಅಂತ ಹೇಳುತ್ತೆ. He was also directed to place a photocopy of his passport or record. ಪಾಸ್ಪೋರ್ಟ್ ಏನಾದ್ರು ಇದ್ರೆ ಅದನ್ನು ಸಹ ತಂದು ಕೊಡಿ ಅಂತ ಹೇಳುತ್ತೆ. So appellant husband was directed to make a payment of arrears of 2 lakh towards interim maintenance to the wife and further amount of 3 lakhs which was due and payable to the wife towards arrear of maintenance as per his own petition. ಅವನು ಪಿಟಿಷನ್ ಅವರ್ಮೆಂಟ್ ಅಲ್ಲಿ ಏನ್ ಮಾಡಿರ್ತಾನೆ ಅಂತಂದ್ರೆ, ಸೊ ಅವನು ಆ ಇಂಟ್ರಿಮ್ ಮೇಂಟೆನೆನ್ಸ್ ಫ್ಯಾಮಿಲಿ ಕೋರ್ಟ್ ನವರು ಅವಾರ್ಡ್ ಮಾಡಿರ್ತಾರಲ್ಲ ಅದನ್ನ ಅವ್ನು ಕಟ್ಟೇ ಇರೋದಿಲ್ಲ. ಸೊ ಅದೆಲ್ಲ ಅರಿಯರ್ಸ್ ಎಷ್ಟು ಇರುತ್ತೆ ಅಂದ್ರೆ ಒಟ್ಟು 5 ಲಕ್ಷ ರೂಪಾಯಿ ಅರಿಯರ್ಸ್ ಇರುತ್ತೆ. ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನವರು ಒಂದು ಡೈರೆಕ್ಷನ್ ಅನ್ನ ಮಾಡಿ, ನೀವು ಮೊದಲು ಆ ಅರಿಯರ್ಸ್ ಅನ್ನ ಕಟ್ಕೊಡಿ ಅಂತ ಹೇಳುತ್ತೆ. ಅದನ್ನ ಅವನೇ ಒಪ್ಕೊಂಡಿರ್ತಾನೆ ಅವರ್ಮೆಂಟ್ ಸತಿ ಪಿಟಿಷನ್ ಅಲ್ಲಿ.
ಏನು ಪಿಟಿಷನ್ ಅಲ್ಲಿ ಅಪೀಲ್ ಪಿಟಿಷನ್ ಅಲ್ಲಿ ಅದನ್ನೇ ಹೇಳ್ಕೊಂಡಿರ್ತಾನೆ. ಸೊ ಸಬ್ಸಿಕ್ವೆಂಟ್ ಆರ್ಡರ್ ಮಾಡುತ್ತೆ ಕೋರ್ಟ್ನವರು ಆ ಅರಿಯಸ್ ನ ಮೊದಲು ಮುಗಿಸಿ ಅಂತ ಹೇಳಿದಾಗ ಅವನು ಹಿಂಜರಿತಾನೆ. ನನ್ನ ಹತ್ರ ದುಡ್ಡಿಲ್ಲ, ನನ್ ಕಟ್ಟಕ್ ಆಗೋದಿಲ್ಲ. ಫೈನಲ್ ಆಪರ್ಚುನಿಟಿ ವಾಸ್ ಗ್ರಾಂಟೆಡ್ ಟು ಅನ್ ಅಪೀಲೆಂಟ್ ಹಸ್ಬೆಂಡ್ ಟು ಮೇಕ್ ಪೇಮೆಂಟ್ ಆಫ್ ದಿ ಬ್ಯಾಲೆನ್ಸ್ ಅಮೌಂಟ್ ಬೈ 30/11/2019. ನೋಡ್ರಿ 30/11/2019 ನಿಮ್ದು ಏನ್ ಅರಿಯಸ್ ಐತೆ ನಿಮ್ ಹೆಂಡತಿ ಕೊಡ್ಬೇಕಾಗಿರೋಂತ ಅರಿಯಸ್ ಮೇಂಟೆನೆನ್ಸ್ ಅಷ್ಟಲ್ಲಿ ಕಟ್ಬಿಡ್ಬೇಕು ಅಂದಾಗ ಫೇಲಿಂಗ್ ವಿಚ್ ಕೋರ್ಟ್ ಪ್ರೊಸೀಡರ್ ನಿಮ್ಗೆ ನೀವೇನಾದ್ರೂ ಕೊಟ್ಲಿಲ್ಲ ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಸೊ ವಿಲ್ಫುಲ್ ಡಿಸಾಬಿಡಿಯನ್ಸ್ ಆಫ್ ದಿ ಕೋರ್ಟ್ ಅಂತ ಹೇಳಿ ನಾವು ಒಂದು ಆದೇಶ ಮಾಡ್ತೀವಿ ನೋಡ್ರಿ, ತೊಂದರೆಗೆ ಸಿಗಾಕೋತೀರಾ ಅಂತ ಕೋರ್ಟ್ ಹೇಳುತ್ತೆ. ಅಂತ ಸಂದರ್ಭದಲ್ಲಿ ವಿ ಕನ್ಸಿಡರ್ ಇಟ್ ಟು ಫಿಟ್ ಎ ಫೇಮ್ ಗೈಡ್ಲೈನ್ಸ್ ಆನ್ ಸರ್ಟನ್ ಆಸ್ಪೆಕ್ಟ್ ಪರ್ಟೈನಿಂಗ್ ಟು ದ ಪೇಮೆಂಟ್ ಆಫ್ ಮೇಂಟೆನೆನ್ಸ್. ಆ ಸಂದರ್ಭದಲ್ಲಿ ಕೋರ್ಟ್ ನಿರ್ಧಾರ ಮಾಡುತ್ತೆ. ಸೊ ಈ ಒಂದು ವಿಚಾರದಲ್ಲಿ ಒಂದು ಗೈಡ್ಲೈನ್ಸ್ ಅನ್ನ ನಾವು ಫ್ರೇಮ್ ಮಾಡ್ಬೇಕಾಗತ್ತೆ ಫಾರ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ administration of justice, particularly with regard to the matters of maintenance ಅಂತ ಪರಿಗಣಿಸಿ ಕೋರ್ಟ್ನವರು ಈ ಮೆಟ್ರಿಮೋನಿಯಲ್ ಮ್ಯಾಟರ್ಸ್ ಗಳಲ್ಲಿ ಈ ಮೇಂಟೆನೆನ್ಸ್ ವಿಚಾರವಾಗಿ ಒಂದು ಗೈಡ್ಲೈನ್ಸ್ ಅನ್ನು ಕೊಡ್ಬೇಕು, ಡೈರೆಕ್ಷನ್ಸ್ ಅನ್ನು ಕೊಡ್ಬೇಕು. ಯಾಕೆ ಅಂತಂದ್ರೆ ಆ ಗಂಡ ಹೇಳಿರ್ತಾನೆ, ಸ್ವಾಮಿ ಈ ನನ್ನ ಹೆಂಡತಿ ಒಂದು ಕಡೆ ಕೇಸ್ ಹಾಕಿಲ್ಲ, ಈ ಕಡೆ ಫ್ಯಾಮಿಲಿ ಕೋರ್ಟ್ ಅಲ್ಲೂ ಕೇಸ್ ಹಾಕೊಂಡಿದ್ದಾಳೆ, ಈ ಕಡೆ ಬಂದ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲೂ ಕೇಸ್ ಹಾಕೊಂಡಿದ್ದಾಳೆ, ಮತ್ತೆ ಇಲ್ಲಿ ಸೆಕ್ಷನ್ 125 CRPC ಸಹ ಹಾಕೊಂಡಿದ್ದಾಳೆ, ಹಿಂದೂ ಮೇಂಟೆನೆನ್ಸ್ ಅಂಡ್ ಅಡಾಪ್ಷನ್ ಅಲ್ಲೂ ಹಾಕೊಂಡಿದ್ದಾಳೆ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲೂ ಹಾಕೊಂಡಿದ್ದಾಳೆ, ಇತ್ತ ಕಡೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸು ಸಹ ಹಾಕಿದ್ದಾಳೆ. ಎಷ್ಟು ಅಂತ ನಾವು ಮೇಂಟೆನೆನ್ಸ್ ಕೊಡೋದು ಅಂತ ತಕರಾರನ್ನ ಎತ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ಎಷ್ಟು ಮೇಂಟೆನೆನ್ಸ್ ಕೊಡಕ್ ಸಾಧ್ಯ? ಕಾನೂನು ಅಂಡ್ ನೋಡಿ ಏನು, ಯು ಶುಡ್ ಪ್ರೊವೈಡ್ ಜಸ್ಟಿಸ್ ಟು ದ ಬೋತ್ ಪಾರ್ಟೀಸ್. ಇಲ್ಲಿ ನ್ಯಾಯಾಲಯಗಳು ನ್ಯಾಯ ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಅದು ಅನ್ಯಾಯ ಆಗ್ಬಾರ್ದು. ಆ ನಿಟ್ಟಲ್ಲಿ ಕಾನೂನು ಸಹ ದ ಲೆಜಿಸ್ಲೇಟಿವ್ ಇಂಟೆಂಟ್ ಆಫ್ ಎವ್ರಿ ಆಕ್ಟ್ ಇಸ್ ಆಲ್ಸೋ ಟು ಸಮ್ವೇರ್ ಎಲ್ಸ್ ಟು ಬೆನಿಫಿಟ್ ದಿ ಲಿಟಿಗೆಂಟ್ಸ್. ಈ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲೂ ಸಹ ನಾನು ಯಾವುದೇ ಕಾನೂನು ತಗೊಳ್ಳಿ, ಯಾವುದೇ ಕಾಯ್ದೆ ತಗೊಳ್ಳಿ, ನೀವು ಯಾವುದೇ ಒಂದು ತತ್ವವನ್ನ ತಗೊಳ್ಳಿ, ಕಾನೂನಿನ ತತ್ವವನ್ನು ತಗೊಳ್ಳಿ, ಅದ್ ಎಲ್ಲ ಏನಕ್ಕೆ ಸೃಷ್ಟಿಯಾಗಿದೆ ಅಂತಂದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಸೊ ಅದಕ್ಕೆ ನಾವು ಆ ಬೆನಿಫಿಷಿಯಲ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ. ಒಂದು ಕಡೆ ಕಾನೂನು ಶಿಕ್ಷೆಯನ್ನ ಹೇಳಿದ್ರೆ, ಇನ್ನೊಂದು ಕಡೆ ಕಾನೂನು ವೆಲ್ಫೇರ್ ಬಗ್ಗೆ ಮಾತಾಡುತ್ತೆ. ಲೇಬರ್ ಆಕ್ಟ್ ಲೇಬರ್ ಒಂದು ಪಾಪ್ಯುಲೇಷನ್ ಅನ್ನ ಅವರ ವೆಲ್ಫೇರ್ ಬಗ್ಗೆ ಯೋಚನೆ ಮಾಡಿದ್ರೆ, ಡೊಮೆಸ್ಟಿಕ್ ವೈಲೆನ್ಸ್ ಈ ಕುಟುಂಬ ದೌರ್ಜನ್ಯದಿಂದ ಏನು ನರಳುತ್ತಾ ಇದ್ದಾರೆ ಹೆಣ್ಮಕ್ಳುಗಳು, ಸೊ ಅವ್ರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡುವಂತ ಪ್ರಯತ್ನ ಮಾಡುತ್ತೆ. ಈ ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್ ಅಂತಂದ್ರೆ, ವರ್ಕ್ಮನ್ ಕಾಂಪನ್ಸೇಷನ್ ಆ ಲೇಬರ್ಸ್ ಇರ್ತಾರೆ, ಅವ್ರಿಗೆ ಸರಿಯಾದಂತ ಕಾಂಪನ್ಸೇಷನ್ ಸಿಗಲ್ಲ, ಒಂದು ಇಲ್ಲಿಗಲ್ ರಿಟ್ರೆಚ್ಮೆಂಟ್ ಮಾಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರೀಸನ್ ಇಲ್ದಲೆ ಕೆಲಸದಿಂದ ಟರ್ಮಿನೇಟ್ ಮಾಡೋ ಅಂತ ಸಂದರ್ಭದಲ್ಲಿ ಅವ್ರಿಗೆ ಸೂಕ್ತವಾದಂತ ಕಾಂಪನ್ಸೇಷನ್ ಕೊಡಬೇಕು. ಹಂಗಾಗಿ ಆ ಪಾಪ್ಯುಲೇಷನ್ ಕಾಪಾಡುವಂಥದ್ದು. ಸೊ ಒಂದು ಹೆಣ್ಮಗಳು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವಳಿಗೆ ಏನಾದ್ರು ಲೈಂಗಿಕ ದೌರ್ಜನ್ಯ ಆಯ್ತು ಅಂತಂದ್ರೆ, ಆ ಲೈಂಗಿಕ ದೌರ್ಜನ್ಯ ತಡೆಯಬೇಕು ಅಂತ ಹೇಳಿ ಅವಳ ಒಂದು ಪ್ರಯೋಜನಕ್ಕೆ ಒಂದು ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ ಅಂತ ಒಂದು ಮಾಡಿದ್ದಾರೆ. ಮಗು ವಿಚಾರದಲ್ಲಿ ಅತ್ಯಾಚಾರ ಆಗ್ಬಾರ್ದು, ಮಕ್ಕಳ ಮೇಲೆ ದೌರ್ಜನ್ಯ ಆಗ್ಬಾರ್ದು ಅಂತ ಹೇಳಿ ಪೋಕ್ಸೋ ಕಾಯ್ದೆಯನ್ನ ಸಹ ಏನು ಅದನ್ನು ಸಹ ಸೃಷ್ಟಿಯನ್ನ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಮ್ಗೆ ಏನಂತ ಅನ್ಸುತ್ತೆ ಅಂತಂದ್ರೆ, ಕಾನೂನು ಬರೀ ಕೇವಲ ಶಿಕ್ಷಿಸದಲೆ ರಕ್ಷಿಸುವಂತ ಪ್ರಯತ್ನ ಮಾಡುತ್ತೆ ಅಂತ. ಈ ನಿಟ್ಟಿನಲ್ಲಿ ಈ ಒಂದು ಕಾನೂನು, ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ದೇ ಥಾಟ್ ದಟ್ so at the same time, when giving a maintenance to an aggrieved person, at the same time we have to protect the interest of the main persons also from ಏನು undue harassment. ಕೇಸ್ಗಳನ್ನ ಹಾಕೋದು ಯಾಕೆ ಅಂತಂದ್ರೆ, ಒಂದ್ ಅರ್ಥದಲ್ಲಿ ಅವನನ್ನ ಬಗ್ಸ ಅಂತ ಪ್ರಯತ್ನ ಇಲ್ಲ, ಅವನು ಬಗ್ಗಲ್ಲ, ಅವನು ಬಗ್ತಾನೆ, ಈ ಅಲ್ಲ ಕೇಸ್ ಇನ್ನೊಂದ್ ಕೇಸ್ ಹಾಕೋಣ, ಈ ಕೇಸ್ಗೂ ಬಗ್ಗಲ್ಲ ಇನ್ನೊಂದ್ ಕೇಸ್ ಹಾಕೋಣ, ಸೊ ಅವನು ಕೋರ್ಟ್ಗೆ ಬರ್ಲಿ, ಪ್ರತಿ ವಾರಕ್ಕೊಂದ್ಸಲಿ ಬರ್ಲಿ, ಅವಾಗ ಅವನ್ ಬಗ್ತಾನೆ, ಅವಾಗ ಏನಾದ್ರು ಬಂದು ಸೆಟಲ್ಮೆಂಟ್ ಮಾಡ್ಕೊಂತಾನೆ ಉದ್ದೇಶದಿಂದ ಏನ್ ಮಾಡ್ತಾರೆ, ಕೇಸ್ಗಳನ್ನ ಹಾಕುವಂಥದ್ದು.
ಸೊ ಆ ಕೇಸನ್ನ ಹಾಕಂತ ಸಂದರ್ಭದಲ್ಲಿ ಬಡಪಾಗಿ ಅವನು ಸಹ ಹರಾಸ್ಮೆಂಟ್ ಅನ್ನ ಅವನು ಹೊಂದ್ತಾನೆ. ಸೊ ಅಲ್ಲಿ ಜಿನೇನ್ ಕೇಸು ಇರ್ಬೋದು ಅಥವಾ ಫಾಲ್ಸ್ ಕೇಸಸ್ ಇರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಈ ಮೇಂಟೆನೆನ್ಸ್ ವಿಚಾರದಲ್ಲೂ ಸಹ ಹರಾಸ್ಮೆಂಟ್ ಆಗ್ತಾ ಇತ್ತು. ಸೊ ಹರಾಸ್ಮೆಂಟ್ ತಪ್ಪಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಒಂದು ಗೈಡ್ ಲೈನ್ಸ್ ಅನ್ನ ಮಾಡ್ಬೇಕು, ಒಂದು ಮೇಂಟೆನೆನ್ಸ್ ವಿಚಾರದಲ್ಲಿ ಒಂದು ಡೈರೆಕ್ಷನ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಈ ಕೇಸ್ ಪ್ರಕರಣದಲ್ಲಿ ಅವರು ಇದನ್ನ ನಿರ್ಧಾರ ಮಾಡ್ತಾರೆ. ನೋಡಿ, ದ ಡಿಫರೆಂಟ್ ಎನಾಕ್ಟ್ಮೆಂಟ್ಸ್ ಪ್ರೊವೈಡ್ ಅನ್ ಇಂಡಿಪೆಂಡೆಂಟ್ ಅಂಡ್ ಡಿಸ್ಟ್ರಿಕ್ಟ್ ರೆಮಿಡಿ ಫ್ರೇಮ್ ವಿತ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟ್ ಅಂಡ್ ಪರ್ಪಸ್ in spite of time frames prescribed by the various statutes for disposal of interim applications. We have noticed in practice that in vast majority of the cases, applications are not disposed of within the time frame prescribed. To address various issues which arise for consideration in applications for grant of maintenance and interim maintenance, it is necessary to frame guidelines to ensure that there is a uniformity and consistency in deciding the same. To see consistency on this issue, we have appointed Ms. Anita Shenoy and Mr. Gopal Shankar Narayan, senior advocate as amicus curiae, who have graciously accepted to assist the court. ಈ ಒಂದು ವಿಚಾರದಲ್ಲಿ ಇಂಟ್ರಿಮ್ ಸಾಕಷ್ಟು ಕಾಯ್ದೆಗಳು ಇದ್ದು, ಆ ಕಾಯ್ದೆಗಳಲ್ಲಿ ಒಂದು ದ್ವಂದ್ವಗಳನ್ನು ಉಂಟಾಗಿ ಆ ದ್ವಂದ್ವಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಸೊ ಇದನ್ನ ಆ ಪ್ರಕರಣವನ್ನ ಕೈಗೆತ್ಕೊಂಡು ಸುಪ್ರೀಂ ಕೋರ್ಟ್ನವರು ಒಂದು ಗೈಡ್ ಲೈನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. ಆ ವಿಚಾರದಲ್ಲಿ ಅಡ್ವೊಕೇಟ್ಗಳನ್ನ ಸಹ ಕೆಲವು ಅಡ್ವೊಕೇಟ್ಗಳನ್ನ ಅಮಿಕಸ್ ಕ್ಯೂರಿಯಾಗಿ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ, ಸೊ ಕೋರ್ಟ್ಗೆ ಅಸಿಸ್ಟ್ ಮಾಡ್ಲಿ ಅಂತ ಹೇಳಿ. ಸೊ ಈ ವಿಚಾರದಲ್ಲಿ ಒಂದು ಆರ್ಡರ್ನ ಮಾಡ್ತಾರೆ. ಸೊ ಆ ಆರ್ಡರ್ನ ಏನಂತ ಮಾಡ್ತಾರೆ ಅಂತಂದ್ರೆ, ಅಪೆಲೆಂಟ್ ಈ ಒಂದು ಪ್ರಸ್ತುತ ಪ್ರಕರಣದಲ್ಲಿ ಆ ಅಪೆಲೆಂಟ್ಗೆ ಒಂದು ಡೈರೆಕ್ಷನ್ಸ್ ಕೊಟ್ಟು 1,45,000 ರೂಪಾಯಿ ರೆಸ್ಪಾಂಡೆಂಟ್ ವೈಫ್ಗೆ 45 ದಿವಸದೊಳಗೆ ಕೊಡಬೇಕು ಅಂತೇಳಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರಿಗೂ ಸಹ ಒಂದು ಗೈಡ್ ಲೈನ್ಸ್ ಅನ್ನ ನೀವು ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂತ ಹೇಳಿ. So was directed to elicit responses from the state legal services authority of various states. ಎಲ್ಲಾ ಒಂದು ರಾಜ್ಯದ ಒಂದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಗಳು ಸೊ ಅವರ ಒಂದು ಸಜೆಷನ್ಸ್ ಗಳನ್ನ ಒಪಿನಿಯನ್ ಕೊಡ್ಲಿ ಅಂತ ಹೇಳಿ ಸೊ ಈ ಕೇಸನ್ನ ಇತ್ಯರ್ಥವನ್ನ ಮಾಡ್ತಾರೆ. ನೋಡಿ, ಬೈ ಸಬ್ಸಿಕ್ವೆಂಟ್ ಆರ್ಡರ್ ಡೇಟೆಡ್ 5/8/2020 it was recorded that an affidavit of compliance has been filed. ಸೊ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟು ಇಷ್ಟು ದಿನದೊಳಗೆ ನೀವು ಆ ಒಂದು ನಾನು ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ವಿ ಅದ್ರದ್ದು ಒಂದು ರೆಕಾರ್ಡ್ ಅನ್ನ ಕೊಡಿ, ರಿಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾರೆ. Wherein it was stated that arrears of 1,45,000 till 11/9/2019 had been paid by him January 2020. However, he had made no further payment to the wife thereafter with respect to the amount of 10,000 per month payable for the minor son. The order has been complied with till July 2020. A statement was made by the counsel for the appellant that he was not disputing the payment of maintenance for his son and would continue to pay the sum. A direction was issued by this court to pay the entire arrears of maintenance to the wife of 15,000 per annum as fixed by the family court and to continue to pay the ಅಮೌಂಟ್ ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ ಪ್ರೊಸೀಡಿಂಗ್ಸ್. ಇಲ್ಲಿ ಅವನ ಮಗನಿಗೂ ಸಹ ಅವನು ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ, ಹೆಂಡತಿಗೂ ಸಹ ಮೇಂಟೆನೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ಒಂದು ಆದೇಶವನ್ನ ಮಾಡಿ ಇಷ್ಟು ದಿನದೊಳಗೆ ನೀವು ಮೇಂಟೆನೆನ್ಸ್ ಅನ್ನ ಕೊಡಿ ಅಂತ ಆದೇಶನ ಮಾಡಿ, ಸೊ ಅಟ್ ಲೀಸ್ಟ್ ಒಂದು 50% ಅರಿಯರ್ಸ್ ನ ಒಂದು 4 ವಾರದ ಒಳಗೆ ನೀವು ರೆಸ್ಪಾಂಡೆಂಟ್ ಕೊಡಬೇಕು ಅಂತ ಹೇಳುತ್ತೆ. ಆವಾಗ ಆ ಹಸ್ಬೆಂಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತ ಅಡ್ವೊಕೇಟ್ ಏನಂತ ಹೇಳ್ತಾರೆ ನೋಡಿ. ಸೊ ಮೀಡಿಯೇಷನ್ ಹೋಗ್ತದೆ, ಮೀಡಿಯೇಷನ್ ಹೋದಂತ ಸಂದರ್ಭದಲ್ಲೂ ಸಹ ಅಲ್ಲಿ ಆ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಸೊ ವಿ ಹ್ಯಾವ್ ವರ್ಡ್ ಕೌನ್ಸಿಲ್ ಫಾರ್ ದ ಪಾರ್ಟೀಸ್ ಫಾರ್ ಯೂಸ್ ದ ರಿಟರ್ನ್ ಸಬ್ಮಿಷನ್. ಏನು ಅಂತಂದ್ರೆ, the husband has internally submitted that he was presently unemployed and was not in a position to pay maintenance to the respondent number one wife. He stated that he did not owe any immovable property and had only an operational bank account. The husband declined to pay any further amount towards the maintenance of his wife. It was further submitted that the family court had erroneously relied upon the income tax returns of 2006 while determining maintenance. So ಇಲ್ಲಿ ಎರರ್ ಅನ್ನ ಮಾಡಿದೆ ಫ್ಯಾಮಿಲಿ ಕೋರ್ಟು ಮೇಂಟೆನೆನ್ಸ್ ಕೊಡೋದ್ರಲ್ಲಿ. ನನ್ಗೆ ಯಾವುದೇ ತರ ಕೆಲಸ ಇಲ್ಲ, IT ರಿಟರ್ನ್ಸ್ ಅನ್ನ 2006 ಪರಿಗಣನೆ ಮಾಡ್ಕೊಂಡಿದ್ದಾರೆ. ಸೊ ರೀಸೆಂಟ್ ಒನ್ ಅವ್ರು ಪರಿಗಣನೆ ಮಾಡಿಲ್ಲ. ಸೊ ಹಂಗಾಗಿ ನನ್ಗೆ ಮೇಂಟೆನೆನ್ಸ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಾನು ಅನ್ಎಂಪ್ಲಾಯ್ಡ್ ಇದ್ದೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. While determining the maintenance payable in 2013, he further submitted that he was exploring new business project. ನೋಡಿ, ಸೊ ಇಷ್ಟೆಲ್ಲ ವಿಚಾರ ಆದ ನಂತರ ನೋಡಿ, ಸೊ ಕೋರ್ಟ್ನವರು ವಿತ್ ರೆಸ್ಪೆಕ್ಟ್ ಟು ದ ಕಂಟೆನ್ಷನ್ ಆಫ್ ದಿ ಹಸ್ಬೆಂಡ್, ವಾಟ್ ವಾಸ್ ಹಿಸ್ ಕಂಟೆನ್ಷನ್? He was unemployment and there was no such a kind of an avocation to give maintenance. So as such, the contention of the husband, he had no income. She was submitted that the husband had made investment in real estate. ಅದನ್ನ ಸಪ್ರೆಸ್ ಮಾಡ್ತೀನಿ ಅಂತ ಈಗ ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಹೆಂಡತಿನೂ ಸಹ ಸಾಕಷ್ಟು ಅಲಿಗೇಷನ್ ಅನ್ನ ಮಾಡೋ ಅಂತದ್ದು, ಇಲ್ಲ ಇವನು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ, ಆ ಬಿಸ್ನೆಸ್ ಮಾಡ್ತಾವನೆ, ಈ ಬಿಸ್ನೆಸ್ ಮಾಡ್ತಾವನೆ
ಸೊ ಮತ್ತೆ ನನ್ನ ಸ್ತ್ರೀಧನನ್ನು ಸಹ ತಗೊಂಡಿದ್ದಾನೆ ಅಂತ ಎಲ್ಲ ಒಂದು ಇದ್ ಮಾಡ್ತಾರೆ. So he was refusing to return despite orders being passed by this court in the proceeding under the DV Act. He was deliberately not complying with the same. In this circumstance, it was submitted that there was a major trust deficit and there was no prospect of reconciliation. ನಮಗೆ ಈ ಪ್ರಕರಣದಲ್ಲಿ ಅವ್ರು ಮತ್ತೆ ಒಂದಾಗಲ್ಲ ಅನ್ನೋದು ಗೊತ್ತಾಗ್ತದೆ. ಸೊ ಅವಾಗ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಸೊ ಆರ್ಡರ್ ಏನಂತ ಮಾಡ್ತಾರೆ ನೋಡಿ. The judgment and order dated 24/8/2015 passed by family court. ಸೊ ಅದು ಅಫರ್ಮ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಫರ್ಮ್ ಅಂತಂದ್ರೆ ಆ ಫ್ಯಾಮಿಲಿ ಕೋರ್ಟ್ನವರು ಏನು ಇತ್ಯರ್ಥ ಮಾಡಿದ್ರು, ಆ ಒಂದು ಮೇಂಟೆನೆನ್ಸ್ ಅನ್ನ ಮಾಡಿದ್ರು, ಅದನ್ನೇ ಕೊಡಿ ನೀವು ಅಂತ ಹೇಳಿ ಕೋರ್ಟ್ ಸಹ ಹೇಳುತ್ತೆ. The husband is directed to pay the entire arrears of maintenance 15,000 within 12 weeks ಅನ್ನ ಕೊಟ್ಟು ಈ ಒಂದು ಪ್ರಕರಣವನ್ನ ಕ್ಲೋಸ್ ಮಾಡ್ತಾರೆ ನೋಡಿ. The husband is directed to pay the entire arrears of maintenance at 15,000 per annum within a period of 12 weeks from the date of the judgment and continue to comply with this order during the pendency of the proceeding under 125 CRPC before the family court. ನಮಗೆ 125 CRPC ಫ್ಯಾಮಿಲಿ ಕೋರ್ಟ್ ಮುಂದೆ ಅರ್ಜಿಯನ್ನ ಹಾಕ್ಬೇಕು. ಅದೇ ವಿಚಾರದಲ್ಲಿ ಇವರು ಅರ್ಜಿಯನ್ನ ಹಾಕಿ ಮೇಂಟೆನೆನ್ಸ್ ನ ತಗೊಂಡಿದ್ದಾರೆ, ಆ ಮೇಂಟೆನೆನ್ಸ್ ನ ಹಸ್ಬೆಂಡ್ ಪೇ ಮಾಡ್ಬೇಕು ಅಂತ ಡೈರೆಕ್ಷನ್ ಬಂತು ಈ ಕೇಸಲ್ಲಿ. If the appellant husband fails to comply, so it would be open to the respondent to have the order enforced under 128 CRPC ಅಲ್ಲಿ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅನ್ನ ಮತ್ತು ಆ ಒಂದು ಅರಿಯಸ್ ಮೇಂಟೈನ್ ಮಾಡಿದಂತ ಸಂದರ್ಭ, ಅರಿಯಸ್ ಮೇಂಟೆನೆನ್ಸ್ ಕೊಡದಲೇ ಇದ್ದ ಸಂದರ್ಭದಲ್ಲಿ ಪ್ರೊಸೀಡಿಂಗ್ಸ್ ಸಹ ಮಾಡಬಹುದು ಅಂತ ಹೇಳಿ ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ. ಸೊ ಇಷ್ಟು ನಮ್ಗೆ ಈ ಕೇಸಿನ ವಿಚಾರವಾಗಿ ನಮ್ಗೆ ತಿಳಿದು. ಇದು ಭಾಗ ಎ ಅಲ್ಲಿ. ಈಗ ಭಾಗ ಬಿ ಅಲ್ಲಿ ನೋಡಿ, ಭಾಗ ಬಿ ಅಲ್ಲಿ ನಮ್ಗೆ ಗೈಡ್ ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕೇಸ್ಗಳ, ಸಾಕಷ್ಟು ಜಡ್ಜ್ಮೆಂಟ್ ಗಳ ಉಲ್ಲೇಖವನ್ನ ಮಾಡಿದ್ದಾರೆ. ಡ್ರಾಯಿಂಗ್ ಅಂಡ್ ಇನ್ಫರೆನ್ಸಸ್ ಅಂತ ನಾವು ಕರಿತೀವಿ ಅದನ್ನ. ಸೊ ದ ಕೋರ್ಟ್ ಹ್ಯಾಸ್ ಡ್ರಾನ್ ಇನ್ಫರೆನ್ಸಸ್ ಆಫ್ ಮೆನಿ ಜಡ್ಜ್ಮೆಂಟ್ಸ್ pertaining to the maintenance and gone to an extent of giving a logical conclusion in this case. Logical conclusion na kottidare ನೋಡಿ. ಪಾರ್ಟ್ ಬಿ ಅಲ್ಲಿ ಏನು ಅಂತ ಉಲ್ಲೇಖಿಸ್ತಾರೆ ಅಂತಂದ್ರೆ ನೋಡಿದೆ, given the backdrop of the facts of the present case which reveal that the application for interim maintenance under section 125 CRPC has remained pending before the courts for 7 years now. ದೇಶದಲ್ಲಿ ಇಂಥ ಇಂಟ್ರಿಮ್ ಮೇಂಟೆನೆನ್ಸ್ ಅಪ್ಲಿಕೇಶನ್ಗಳು ಸುಮಾರು ವರ್ಷದಿಂದ ಹಾಗೆ ಇತ್ಯರ್ಥ ಆಗದಲ್ಲೇ ಉಳ್ಕೊಂಡಿದ್ದಾವೆ. And the difficulties encountered in the enforcement of orders passed by the courts as the wife was constrained to move successive application for enforcement from time to time. We deem it appropriate to frame guidelines on the issue of maintenance which would cover overlapping jurisdiction under different enactments for payment of maintenance. Payment of intermaintenance, the criteria for determining the quantum of maintenance, the date from which maintenance is to be awarded, and enforcement of orders of maintenance. Now, here we in the backdrop of the present case, ಈ ನೇಹ ಮತ್ತು ರಜನೀಶ್ ವರ್ಸಸ್ ನೇಹ ಅವರ ಪ್ರಕರಣದನ್ನ ನಾವು ಒಂದು ಪೀಠಿಕೆ ಅಂತ ನಾವು ಮಾಡ್ಕೊಂಡಂತ ಸಂದರ್ಭದಲ್ಲಿ ಸುಮಾರು ಪ್ರಕರಣಗಳು, ಇದೇ ತರ ಪ್ರಕರಣಗಳು ಸುಮಾರು ವರ್ಷದಿಂದ ಇತ್ಯರ್ಥ ಆಗದೇ ಇದ್ದು, ಸೊ ಒಂದ್ರ ಮೇಲೆ ಒಂದು ಅಪ್ಲಿಕೇಶನ್ಸ್ಗಳು ಬೀಳ್ತಲೇ ಇದಾವೆ. ಅದಕ್ಕೆ ಸರಿಯಾದಂತ ಟೈಮ್ ಲಿಮಿಟೇಷನ್ ಇಲ್ಲ, ಎಷ್ಟು ದಿನದೊಳಗೆ ಇದನ್ನ ಇತ್ಯರ್ಥ ಪಡಿಸ್ಬೇಕು ಅನ್ನೋದಿಲ್ಲ. ಸೊ ಮೇಂಟೆನೆನ್ಸ್ ಯಾವ ಆಧಾರದಲ್ಲಿ ಕೊಡ್ಬೇಕು ಅಂತಿಲ್ಲ. ಸಾಕಷ್ಟು ಕಾಯ್ದೆಗಳು ಹೇಳುತ್ತೆ. ಆ ಕಾಯ್ದೆಗಳು ಸಹ ಯಾವ ಕಾಯ್ದೆಯಲ್ಲಿ ಹೆಂಗೆ ಫಾಲೋ ಮಾಡ್ಬೇಕು, ಅಥವಾ ಈ ಕಾಯ್ದೆಯಲ್ಲಿ ನಾವು ಮೇಂಟೆನೆನ್ಸ್ ಅನ್ನ ಕೊಟ್ರೆ ಆ ಕಾಯ್ದೆಯಲ್ಲಿ ನಾವು ಅದನ್ನ ಮಾಫಿ ಮಾಡೋಂಥದ್ದ ಅಥವಾ ಸೆಟ್ ಆಫ್ ಮಾಡೋಂಥದ್ದ. ಇಲ್ಲಿ 10,000 ರೂಪಾಯಿ ಆರ್ಡರ್ ಮಾಡಿದ್ರೆ ಇಲ್ಲಿ ಒಂದು ಸುಮಾರು ಒಂದು 25,000 ರೂಪಾಯಿ ಆರ್ಡರ್ ಅನ್ನ ಮಾಡಿದ್ರೆ ಅಲ್ಲಿ DV ಕೇಸಲ್ಲಿ ಅವನು ಸಹ ಒಂದು 25,000 ರೂಪಾಯಿ ಅಲ್ಲೂ ಸಹ ಅವಳು ತಗೊಳ್ಳೋಂತ ಸಂದರ್ಭದಲ್ಲಿ, ಅಥವಾ ಇಲ್ಲಿ 50,000 ರೂಪಾಯಿ ಮೇಂಟೆನೆನ್ಸ್ ಅನ್ನ ಕೊಟ್ಟಿದ್ರೆ ಸೊ ಅಲ್ಲೂ ಸಹ ಅವಳು ಒಂದು 50,000 ರೂಪಾಯಿ ಕೊಟ್ಟಂತ ಸಂದರ್ಭದಲ್ಲಿ, ಅಥವಾ ಇನ್ನೊಂದು ಕೊಟ್ಟಂತ ಸಂದರ್ಭದಲ್ಲಿ ಸೊ ಇಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಮಾಡಿದಂತ ಮೇಂಟೆನೆನ್ಸ್ ಏನು ಇರುತ್ತೆ ಆ ಮೇಂಟೆನೆನ್ಸ್ ಗೆ ಅಡ್ಜಸ್ಟ್ ಮಾಡೋ ಅಂತದನ್ನ ಮಾಡ್ಬೋದಾ ಕಾನೂನಲ್ಲಿ, ಅದಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ಎಲ್ಲಾನು ಸಹ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೋಡಿ ಗೈಡ್ಲೈನ್ಸ್ ಡೈರೆಕ್ಷನ್ ಆನ್ ಮೇಂಟೆನೆನ್ಸ್ ಅಂತ ಇದೆ ನೋಡಿ, ಗೈಡ್ಲೈನ್ಸ್ ಡೈರೆಕ್ಷನ್ಸ್ ಆನ್ ಮೇಂಟೆನೆನ್ಸ್. ಸೊ ವಿಚಾರದಲ್ಲಿ ಗೈಡ್ಲೈನ್ಸ್ ಅನ್ನು ಸಹ ಕೊಟ್ಟಿದೆ. ಏನಂತ ಹೇಳುತ್ತೆ, ಮೇಂಟೆನೆನ್ಸ್ ಲಾಸ್ ಹ್ಯಾವ್ ಬಿನ್ ಎನಾಕ್ಟೆಡ್ ಆಸ್ ಎ ಮೆಜರ್ ಆಫ್ ಸೋಷಿಯಲ್ ಜಸ್ಟಿಸ್ to provide recourse to dependent wives and children for their financial support so as to prevent them from falling into destitution and vagrancy. ಈ ಒಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂತ ನಾವು ಪರಿಗಣಿಸಿದಾಗ ಈ ಮೇಂಟೆನೆನ್ಸ್ ಅನ್ನೋದು ಸಹ ಒಂದು ಸಾಮಾಜಿಕ ನ್ಯಾಯ ಆಗುತ್ತೆ ಅಂತ.
ಈ ನಿಟ್ಟಲ್ಲಿ ಏನು ಹೆಂಡತಿಯರು ಆ ಗಂಡನ ಮೇಲೆ ಡಿಪೆಂಡ್ ಅಂತ ಆಗಿರೋಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಅದರಿಂದ ಅವರು ಬೀದಿಗೆ ಬೀಳೋ ಅಂತದ್ದು ಅಥವಾ ಕಷ್ಟ ಅನುಭವಿಸುವಂತದ್ದು ಸಹ ತಪ್ಪುತ್ತೆ ಅಂತ ಹೇಳಿ ಸಾಕಷ್ಟು ಈ ಸಂವಿಧಾನದಲ್ಲೂ ಸಹ ಆರ್ಟಿಕಲ್ 15 ಕ್ಲಾಸ್ 3 ಸಹ ಅದನ್ನು ಉಲ್ಲೇಖಿಸಿದೆ. ಏನಂತ ಉಲ್ಲೇಖಿಸಿದೆ ಆರ್ಟಿಕಲ್ 15 ಕ್ಲಾಸ್ 3 ಸೊ ಯಾವುದೇ ಸ್ಟೇಟು ಒಂದು ಒಳಿತಿಗಾಗಿ ಯಾವುದೇ ಒಂದು ಕಾನೂನನ್ನ ಮಾಡಬಹುದು ಅಂತಾನೂ ಸಹ ಹೇಳುತ್ತೆ. ಆ ಒಂದು ಅಡಿಯಲ್ಲಿ ಮತ್ತು ಆರ್ಟಿಕಲ್ 39 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಒಂದು ಸ್ಟೇಟ್ ಒಂದು ಸೋಷಿಯಲ್ ಚೇಂಜ್ ಅಂತ ನಾವು ಕರಿತೀವಿ ಅದನ್ನ. ಇಟ್ ಇಸ್ ಕಾಲ್ಡ್ ಅ ಸೋಷಿಯಲ್ ಚೇಂಜ್. ಒಂದು ಸೋಷಿಯಲ್ ಚೇಂಜ್ ಅನ್ನ ಮಾಡ್ಬೇಕು, ಸಾಮಾಜಿಕ ಬದಲಾವಣೆಯನ್ನ ಮಾಡುವಂತ ಪ್ರಯತ್ನ ಸಂವಿಧಾನದಲ್ಲಿ ಉಲ್ಲೇಖ. ಅದು ಎಲ್ಲವನ್ನು ಅನುಸರಿಸಿ ಮತ್ತು ಏನು ಲೀಗಲ್ ಲುಮಿನರೀಸ್ ಅಂತ ನಾವು ಕರಿತೀವಿ, ಅಲ್ಲಿ ಜಸ್ಟಿಸ್ ಕೃಷ್ಣ ಅಯ್ಯರು ಕೆಲವೊಂದು ಕೇಸ್ನಲ್ಲಿ, ಯಾವ್ದು ಕೇಸಲ್ಲಿ ಕ್ಯಾಪ್ಟನ್ ರಮೇಶ್ ಚಂದರ್ ಕೌಶಲ್ ವರ್ಸಸ್ ಮಿಸಸ್ ವೀಣಾ ಕೌಶಲ್ ಅಂಡ್ ಅದರ್ಸ್ ಅಲ್ಲೂ ಸಹ ಮೇಂಟೆನೆನ್ಸ್ ಲಾ ವಿಚಾರವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಸಂವಿಧಾನದ ಅಡಿಯಲ್ಲೂ ಸಹ ಹೇಳುತ್ತೆ, ಕೊಡಬೇಕು ಅಂತ ಹೇಳುತ್ತೆ ಅನ್ನೋದನ್ನು ಸಹ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ನೋಡಿ ಒಂದು ಹೇಳ್ತೀನಿ ನಿಮ್ಗೆ, ದಿಸ್ ಪ್ರಾವಿಷನ್ ಇಸ್ ಅ ಮೆಜರ್ ಆಫ್ ಸೋಷಿಯಲ್ ಜಸ್ಟಿಸ್ and specially enacted to protect women and children and falls within the constitutional sweep of Article 15 Class 3. Reinforced by Article 39, we have no doubt that sections of statutes calling for construction by courts are not petrified print, but vibrant work with the social functions to fulfill the brooding presence of the constitutional empathy for the weaker sections, like women and children, must inform interpretation if it has to have social relevance. So viewed, it is possible to be selective in picking out the interpretation out of two alternatives which advances the cause of their derelicts ಅಂತ ಹೇಳ್ತಾರೆ. ಅಂದ್ರೆ ಸೋಷಿಯಲ್ ಚೇಂಜ್, ಸಾಮಾಜಿಕ ಬದಲಾವಣೆಯಲ್ಲಿ ಸಂವಿಧಾನದ ಒಂದು ತತ್ವ ಮತ್ತು ಎಂಪತಿ ಅಂತ ನಾವು ಕರಿತೀವಿ. ಸಿಂಪತಿ ಬೇರೆ, ಎಂಪತಿ ಬೇರೆ. ಎಂಪತಿ ಅಂತ ಅಂದ್ರೆ ಏನು, ಒಬ್ಬ ವ್ಯಕ್ತಿ ತನ್ನ ಹಸುವಿಂದ ನರಳುತ್ತಾ ಇರ್ತಾನೆ, ಆ ನರಳುತ್ತಾ ಇರೋಂಥ ಸಂದರ್ಭದಲ್ಲಿ ಅವನಿಗೆ ನಾವು ಸಹಾಯ ಮಾಡೋದು ಸಿಂಪತಿ ಆಗುತ್ತೆ. ಅವನ್ ಏನ್ ನರಳುತ್ತಾ ಇದ್ದಾನಲ್ಲ, ಆ ನರಳುತ್ತಾ ಇರೋದನ್ನ ಫೀಲ್ ಮಾಡೋದನ್ನ ನಾವು ಎಂಪತಿ ಅಂತ ಕರಿತೀವಿ. ಆ ಒಂದು ಎಂಪತಿಯ ಒಂದು ಆಧಾರದ ಮೇಲೆ ಸಂವಿಧಾನ ಸಹ ಒಂದು ಆರ್ಟಿಕಲ್ 15 ಕ್ಲಾಸ್ 3 ಮತ್ತು 39 ಅಲ್ಲೂ ಸಹ ಉಲ್ಲೇಖಿಸಿದ್ದು ಯಾವುದೇ ಒಂದು ಕಾನೂನ ಮಾಡಬಹುದು ಅಂತ ಹೇಳುತ್ತೆ ನೋಡಿ. ಸೊ ಇಲ್ಲಿ ಲೆಜಿಸ್ಲೇಷನ್ ವಿಚ್ ಇಸ್ ಹ್ಯಾವ್ ಬೀನ್ ಫ್ರೇಮ್ಡ್ ಆನ್ ದ ಇಶ್ಯೂಸ್ ಆಫ್ ಮೇಂಟೆನೆನ್ಸ್ ಆರ್, ಇಲ್ಲಿ ಅವರು ಉಲ್ಲೇಖಿಸ್ತಾರೆ ಮೇಂಟೆನೆನ್ಸ್ ವಿಚಾರದಲ್ಲಿ ಯಾವ್ಯಾವೆಲ್ಲ ಸೆಕ್ಷನ್ಗಳಿದಾವೆ ಪ್ರಸ್ತುತವಾಗಿ ಅಂತಂದಾಗ, ಆನ್ ದ ಇಶ್ಯೂ ಆಫ್ ಮೇಂಟೆನೆನ್ಸ್ ದೇರ್ ಆರ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ 1954, SMA ಸ್ಪೆಷಲ್ ಮ್ಯಾರೇಜ್ ಆಕ್ಟ್, 125 ಆಫ್ CRPC ಮತ್ತು DV ಆಕ್ಟ್ ಅಲ್ಲಿ ನಾವು ಮೇಜರ್ ಆಗಿ ನಾವು ರೆಮಿಡಿಯನ್ನ ನೋಡ್ತೀವಿ ಟು ವುಮೆನ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜಿಯಸ್ ಕಮ್ಯುನಿಟಿ. ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಹಾಮ, ಅದನ್ನು ಹೊರತುಪಡಿಸಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು, ಯಾವುದೇ ತರ ಒಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ದಲೆ ಸೊ ನಮ್ಗೆ ಮೇಂಟೆನೆನ್ಸ್ ಯಾವ ಉದ್ರಲ್ಲಿ ಸಿಗ್ತದೆ ಅಂತಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಸಿಗುತ್ತೆ, 125 CRPC ಅಲ್ಲಿ ಸಿಗುತ್ತೆ ಮತ್ತು DV ಆಕ್ಟ್ ಅಲ್ಲೂ ಸಹ ನಮ್ಗೆ ರೆಮಿಡಿಯನ್ನ ಸಿಗುತ್ತೆ. ಇಲ್ಲಿ ರೆಮಿಡಿಯನ್ನ ಸಿಕ್ತಂತ ಸಂದರ್ಭದಲ್ಲಿ ಓವರ್ಲ್ಯಾಪಿಂಗ್ ಜೂರಿಸ್ಟಿಕ್ಷನ್ ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಅಂತಂದ್ರೆ ಏನು, ತದ್ವಿರುದ್ಧ. ಓವರ್ಲ್ಯಾಪ್ ಅಂತಂದ್ರೆ ಏನು, ಒಂದ್ರ ಮೇಲೆ ಇನ್ನೊಂದು ಕೂತ್ಕೊಳ್ಳೋದು ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ ಯಾವ್ದನ್ನು ಪ್ರಿಯಾರಿಟಿ ಕೊಡ್ಬೇಕು, ಇಲ್ಲಿ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಆಲ್ರೆಡಿ ಮೇಂಟೆನೆನ್ಸ್ ಆರ್ಡರ್ ಅನ್ನ ಮಾಡಿದ್ರೆ 125 CRPC ಅಲ್ಲಿ ಹಾಕದಂತ ಅರ್ಜಿಯನ್ನ ತಿರಸ್ಕರಿಸ್ಬೇಕಾ, ಅಥವಾ 125 CRPC ಅಲ್ಲಿ ಅರ್ಜಿಯನ್ನ ಮೊದಲು ಸಲ್ಲಿಸಿದ್ದು ಆಮೇಲೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಹಾಕಿದ್ರೆ ಅದನ್ನ ತಿರಸ್ಕರಿಸ್ಬೇಕಾ, ಯಾವ್ದನ್ನ ಕುಂಡಿಸ್ಕೊಬೇಕು ಅಂತ, ಯಾವ್ದು ಓವರ್ಲ್ಯಾಪ್ ಮಾಡ್ಬೇಕು, ಯಾವ್ದನ್ನ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು ಅಂತ ಒಂದು ತಿಕ್ಕಾಟ ಆದಂತ ಸಂದರ್ಭದಲ್ಲಿ ಸೊ ಸುಪ್ರೀಂ ಕೋರ್ಟ್ನವರು ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಏನ್ ನಿರ್ಧಾರವನ್ನು ಕೈಗೊಳ್ತಾರೆ ಅಂತಂದ್ರೆ, ಪ್ರತಿಯೊಂದೊಂದು ಆಕ್ಟ್ನು ಅದರದೇ ಆದಂತ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅನ್ನ ಹೇಳುತ್ತೆ. ಒಂದು ಇನ್ಸ್ಟೆನ್ಸ್ ಅನ್ನ ಕೊಡ್ತಾರೆ ನೋಡಿ. ಇನ್ ಎ ಪ್ರೀವಿಯಸ್ ಪ್ರೊಸೀಡಿಂಗ್ ಅಂಡರ್ ಸೆಕ್ಷನ್ 125 CRPC, an amount is awarded towards maintenance. In the subsequent proceeding filed for dissolution of marriage under Hindu Marriage Act, where an application for maintenance pendent a light is filed under section 24 of that act. ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಸೆಕ್ಷನ್ 24 ಅಲ್ಲೂ ಸಹ ಮೇಂಟೆನೆನ್ಸ್ ಬಗ್ಗೆನೇ ಹೇಳುತ್ತೆ, 125 CRPC ಮೇಂಟೆನೆನ್ಸ್ ಕೊಡು ಅಂತಾನೆ ಹೇಳುತ್ತೆ. Or for maintenance under section 25, the payment awarded in the earlier proceeding
must be taken note of while deciding the amount awarded under HMA. ನೀವು 125 CRPC ಯಲ್ಲಿ ಮೇಂಟೆನೆನ್ಸ್ ಅನ್ನ ಕೊಡಬೇಕಾದ್ರೆ ಬೇರೆ ಒಂದು ಕೇಸಲ್ಲಿ ಬೇರೆ ಒಂದು ಕಾಯ್ದೆ ಅಡಿಯಲ್ಲಿ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದಂತ ಪಕ್ಷದಲ್ಲಿ ಆ ಅರ್ಜಿಯಲ್ಲಿ ಏನಾದ್ರು ಅವಾರ್ಡ್ ಅನ್ನ ಆಗ್ಬಿಟ್ಟಿದ್ರೆ ಅದನ್ನು ನೀವು ಪರಿಗಣಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ನವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ನೀವು ಆಯ್ತು, ಈ ಆಕ್ಟ್ನು ಒಂದು ಸ್ಪೆಸಿಫಿಕ್ ಇಂಟೆಂಟ್ ಅನ್ನ ಹೇಳುತ್ತೆ, ಈ ಆಕ್ಟ್ ಸ್ಪೆಸಿಫಿಕ್ ಇಂಟೆಂಟ್ ಅಂತ ಹೇಳುತ್ತೆ, ಯಾವ ಆಕ್ಟು ಸಹ ಇವಾಗ ಅನ್ಯಾಯ ಮಾಡಿ ಅಂತ ಏನು ಹೇಳಲ್ಲ. ಸೊ ಆದ್ರೆ ಈ ಒಂದು ಅರ್ಜಿಯನ್ನ ನೀವು ಹಿಯರ್ ಮಾಡೋ ಸಂದರ್ಭದಲ್ಲಿ ಇದೇ ಮೇಂಟೆನೆನ್ಸ್ ವಿಚಾರವಾಗಿ ಬೇರೆ ಒಂದು ಕೋರ್ಟ್ ನಲ್ಲಿ ಏನಾದ್ರು ಅರ್ಜಿಯನ್ನ ಹಾಕಿ ಅದ್ರಲ್ಲಿ ಏನಾದ್ರು ಆರ್ಡರ್ ಅನ್ನ ಆಗಿದ್ರೆ, ಮೇಂಟೆನೆನ್ಸ್ ಆರ್ಡರ್ ಅನ್ನ ಆಗಿದ್ರೆ ಆ ಮೇಂಟೆನೆನ್ಸ್ ಆರ್ಡರ್ ಎಷ್ಟು ಮಾಡಿದ್ದಾರೆ ನೋಡ್ಕೊಂಡು ನೀವು ಅದನ್ನ ಗಣನೆಗೆ ತಗೊಳ್ಳಿ. ಗಣನೆಗೆ ತಗೊಂಡು ನಿಮ್ಮ ಒಂದು ವಿವೇಚನಾ ಅನುಸಾರವಾಗಿ, ಅವಳಿಗೆ ಬರ್ನ್ ಆಗಿರುತ್ತೆ, ಸುಟ್ಟಾಕ್ಬಿಟ್ಟಿರ್ತಾನೆ, ಬೆಂಕಿಲೆ ಸುಟ್ಟಿರ್ತಾನೆ, ಸಿಗರೇಟ್ ಸೇದ್ಬಿಟ್ಟು ಅವಳಿಗೆ ಚುಚ್ಚಿರ್ತಾನೆ, ಹಿಂಗೆಲ್ಲ ಅದೆಲ್ಲ ಕ್ರುಯಾಲಿಟಿ ಆಗಿರುತ್ತೆ. ಆಸ್ಪತ್ರೆಗೆ ತೋರಿಸುವಂತ ಖರ್ಚು, ಬೀದಿಲಿ ಬಿದ್ದಿರ್ತಾಳೆ, ಯಾರಿಗೂ ಸಹಾಯ ಇರಲ್ಲ. ಅಂತ ಸಂದರ್ಭದಲ್ಲಿ ಆ ಎಲ್ಲಾ ಕಂಡೀಷನ್ಸ್ ಗಳನ್ನ ನಾವು ನಿಮ್ಗೆ ಬಿಡ್ತೀವಿ. ನಿಮ್ದಂತ ಡಿಸ್ಕ್ರಿಪ್ಷನ್ ಉಪಯೋಗಿಸಿ ನೀವು ಆ ಅರ್ಜಿಯಲ್ಲಿ ಹೇಳಿದಂತಹದ್ದು ಮತ್ತು ಏನು ಅಫಿಡವಿಟ್ ಅನ್ನ ಫೈಲ್ ಮಾಡಿರ್ತಾರೆ, ಆ ಅಫಿಡವಿಟ್ ಅಲ್ಲಿ ಅವಳು ಏನಾದ್ರು ಎಜುಕೇಟೆಡ್ ಮತ್ತು ಅವಳೇನಾದ್ರು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾಳ, ಆ ಎಂಪ್ಲಾಯ್ಮೆಂಟ್ ಅನ್ನ ತಗೋತಾ ಇದ್ದಾಳ, ಆ ಎಂಪ್ಲಾಯ್ಮೆಂಟ್ ಅಲ್ಲಿ ಅವಳು ಹಣ ಸಂಪಾದನೆ ಮಾಡಿ ತನ್ನ ಜೀವನನ ನಿರ್ವಹಣೆ ಮಾಡ್ತಾ ಇದ್ದಾಳ, ಅದನ್ನೂ ಸಹ ನೀವು ಗಣನೆಗೆ ತಗೊಂಡು ನೀವು ಕೇಸನ್ನ ನಿಮ್ಮ ವಿವೇಚನಾ ಅನುಸಾರವಾಗಿ ನೀವು ತೀರ್ಮಾನವನ್ನ ಕೈಗೊಳ್ಳಿ ಅಂತ ಹೇಳಿ ಈ ಪ್ರಕರಣವನ್ನ ಮಾಡಿದ್ದಾರೆ. ನೋಡಿ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಬಗ್ಗೆ ಹೇಳಿದ್ದಾರೆ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನು ಅಪ್ಲಿಕೇಶನ್ ನ ಸಲ್ಲಿಸಿದ್ರೆ ಅದು ಪೆಂಡೆಂಟ್ ಅಲೈಟ್ ಅಂತಂದ್ರೆ ಏನು, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಕೇಸ್ ಅಂತ ನಾವು ಕರಿತೀವಿ. ಪೆಂಡೆಂಟ್ ಅಲೈಟ್ ಲಿಟಿಗೇಷನ್ ಇಸ್ ಅಂಡರ್ ಪೆಂಡಿಂಗ್ ಅಂತ, ಲಿಟಿಗೇಷನ್ ಇಸ್ ಅಂಡರ್ ಪೆಂಡಿಂಗ್ ನಾವೇನಂತ ಕರಿತೀವಿ, ಪೆಂಡೆಂಟ್ ಲೈಟ್ ಅಂತ ಕರಿತೀವಿ, ಪೆಂಡೆಂಟ್ ಲೈಟ್ ಮೇಂಟೆನೆನ್ಸ್ ಅಂತ ಹೇಳಿ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲೂ 36 ಹೇಳುತ್ತೆ. ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನಂತ ಹೇಳುತ್ತೆ, 36 ಏನಂತ ಹೇಳುತ್ತೆ ನೋಡಿ, ಇದೆಲ್ಲ ಹೇಳ್ಕೊಂಡು ಹೋಗಿದೆ. 37 ನೋಡಿ, ಪರ್ಮನೆಂಟ್ ಅಲಿಮನಿ ಅಂಡ್ ಮೇಂಟೆನೆನ್ಸ್. ಸೊ ಇಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಬಂತು. ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಯಾವ ಸೆಕ್ಷನ್ಸ್ ಗಳು ಮೇಂಟೆನೆನ್ಸ್ ಅನ್ನ ಕೇಳುತ್ತೆ, ಅಲ್ಲಿ ಏನಾದ್ರು ಲಿಟಿಗೇಷನ್ ಪೆಂಡಿಂಗ್ ಇತ್ತು, ಆ ಸಂದರ್ಭದಲ್ಲೂ ಸಹ ಏನ್ ಮಾಡ್ಬೇಕು ನೋಡಿ, ಅದನ್ನು ಸಹ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪ್ರಾವಿಷನ್ಸ್ ಆಫ್ ದಿ ಸೆಕ್ಷನ್ 224 ಪ್ರೊವೈಡ್ ನೋಡಿ, ಅಲ್ಲೂ ಸಹ ಎಷ್ಟು ಟೈಮ್ ಲಿಮಿಟೇಷನ್ ಅನ್ನ ಕೊಟ್ಟಿದ್ದಾರೆ. ಪ್ರಾವಿಷನ್ ಟು ಸೆಕ್ಷನ್ 24 ಪ್ರೊವೈಡಿಂಗ್ ಎ ಟೈಮ್ ಲೈನ್ ಆಫ್ 60 days ಫಾರ್ ಡಿಸ್ಪೋಸಲ್ ಆಫ್ ದ ಅಪ್ಲಿಕೇಶನ್. ಸೊ ಅದನ್ನು ಸಹ ಇನ್ಸರ್ಟ್ ಮಾಡೋ ಅಂತದ್ದು. ಇಷ್ಟು 60 ದಿನದೊಳಗೆ ಇದನ್ನ ಇತ್ಯರ್ಥ ಮಾಡಬೇಕು ಅಂತ. ಡಿವಿ ಕೇಸ್ ಅಪ್ಲಿಕೇಶನ್ ಆಗ್ತಾಗೂ ಸಹ ಈ ಮೇಂಟೆನೆನ್ಸ್ ಅಪ್ಲಿಕೇಶನ್ ನ ಅದಕ್ಕೆ ಆದಂತ ಒಂದು ಟೈಮ್ ಲಿಮಿಟೇಷನ್ ಪೀರಿಯಡ್ ಇರುತ್ತೆ. ಆ ಟೈಮ್ ಲಿಮಿಟೇಷನ್ ಪೀರಿಯಡ್ ಅಡಿಯಲ್ಲೇ ಅರ್ಜಿಯನ್ನು ವಿಚಾರಣೆ ಮಾಡಿ ಅದಕ್ಕೆ ಸೂಕ್ತವಾದಂತ ಆರ್ಡರ್ ಅನ್ನ ಮಾಡಬೇಕು. ಪರ್ಮನೆಂಟ್ ಅಲಿಮನಿ ಅಂಡ್ ಮೇಂಟೆನೆನ್ಸ್. ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲೂ ಸಹ ಮೇಂಟೆನೆನ್ಸ್ ಬಗ್ಗೆ ಹೇಳುತ್ತೆ. ಯಾವ ಸೆಕ್ಷನ್ ಹೇಳುತ್ತೆ, ಸೆಕ್ಷನ್ 18 read in conjunction with section 23 states the factors required to be considered for deciding the quantum of maintenance to be paid. Quantum of maintenance ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಮೇಂಟೆನೆನ್ಸ್ ಅನ್ನ ಕೊಡುವಂತದ್ದು, ಅದು ಸಹ ನಮಗೆ ಉಲ್ಲೇಖ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 18 read with section 23 ಅಲ್ಲಿ ಹೇಳುತ್ತೆ. ಸೆಕ್ಷನ್ 18 ಮೇಂಟೆನೆನ್ಸ್ ಆಫ್ ವೈಫ್, ಅದ್ರ ಬಗ್ಗೆ ಉಲ್ಲೇಖನ ಕೊಟ್ಟಿದ್ದಾರೆ. ಆ ಪ್ರತಿಯೊಂದು ಸೆಕ್ಷನ್ ಗಳಲ್ಲೂ ನಮ್ಗೆ ಏನು ಕಂಡೀಷನ್ಸ್ ಗಳನ್ನ ಮೆನ್ಷನ್ ಆಗಿದೆ. ಆ ಕಂಡೀಷನ್ಸ್ ಗಳಲ್ಲಿ ನೋಡಿ, ಒಂದು ಓದ್ತೀನಿ ನಿಮ್ಗೆ, ಯಾಕಂದ್ರೆ ಇದು 60 ಪೇಜಿನ ಜಡ್ಜ್ಮೆಂಟ್. ಮೇಂಟೆನೆನ್ಸ್ ಆಫ್ ವೈಫ್ ನೋಡಿ, ಸಬ್ಜೆಕ್ಟ್ ಟು ದ ಪ್ರಾವಿಷನ್ ಆಫ್ ದಿಸ್ ಸೆಕ್ಷನ್, ಎ ಹಿಂದೂ ವೈಫ್ ವೆದರ್ ಮ್ಯಾರಿಡ್ ಬಿಫೋರ್ ಆರ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ shall be entitled to be maintained by her husband during lifetime. A Hindu wife shall be entitled to live separately from her husband without forfeiting her claim to maintenance. ನೋಡಿ, ಮೇಂಟೆನೆನ್ಸ್ ತಗೋಬೇಕಾದ್ರೆ she has to live separately from her husband ಅಂತ ಹೇಳುತ್ತೆ. Without forfeiting her claim to maintenance, if he is guilty of desertion, that is to say of abandoning her without reasonable cause and without her consent, or against her wish or willfully neglecting her. ನಾನು ನಿಮ್ಗೆ ಒಂದು ಪ್ರಕರಣ, ಒಂದು ಉದಾಹರಣೆಯನ್ನ ಕೊಟ್ಟೆ. ಸಂಜನಾ ಮೋದಿ ಕೇಸಲ್ಲಿ ಅವಳು ಬೆಂಗಳೂರಿಂದ ಗುರ್ಗಾಂವ್ ಹೋಗ್ತಾಳೆ, ಗುರುಗ್ರಾಮಲ್ಲಿ ನೋಡ್ತಾಳೆ ಗಂಡ ಮತ್ತು ಅವನ ಅತ್ತೆ ಮಾವು ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಡೋಂಟ್ ಯು ಥಿಂಕ್ ದಟ್ ಇಟ್ ಇಸ್ ಕನ್ಸಿಡರ್ ಕೈಂಡ್ ಆಫ್ ವೈಲೆನ್ಸ್, ಕೈಂಡ್ ಆಫ್ ಮೆಂಟಲ್ ಕೈಂಡ್ ಆಫ್ ವೈಲೆನ್ಸ್ ಸಬ್ಜೆಕ್ಟೆಡ್ ಟು ಹರ್? ಅವಳಿಗೆ ಶಾಕ್ ಆಯ್ತು ಅವತ್ತಿನ ದಿವಸ. ನಾನು ಹೋಗಿ ನೋಡ್ತೀನಿ, ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರು, ಬಟ್ಟೆ ಬರೆ ನಂದೊಂದು ಬಟ್ಟೆ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಒಂದು, ಅದ್ ಬಿಟ್ರೆ ಮನೆಯೆಲ್ಲ ಖಾಲಿ. ಏನು ಹೇಳಲಿಲ್ಲ ಕೇಳಲಿಲ್ಲ, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್.
ಒಡೆಯೋದು ಬೇರೆ, ಮಾನಸಿಕವಾಗಿ ದ್ರೋಹ ಮಾಡೋದು ಬೇರೆ ನೋಡಿ. ಸೊ ಅದು ಮೆಂಟಲ್ ಕ್ರೂಯಾಲಿಟಿ ಆಯ್ತು ಅಲ್ಲಿ. ಸೊ ಮೆಂಟಲ್ ಕ್ರೂಯಾಲಿಟಿನೂ ಸಹ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ನ ಒಂದು ಡೆಫಿನೇಷನ್ ಅಡಿಯಲ್ಲಿ ನಾವು ಅದನ್ನ ನೋಡ್ಬೋದು ನೋಡಿ. ಮೇಂಟೆನೆನ್ಸ್ ಆಫ್ ವೈಫ್, ಹಿಂದೂ ವೈಫ್ ಶಲ್ ಬಿ ಎಂಟೈಟೆಡ್ ಟು ಲೀವ್ ಸಪರೇಟ್ಲಿ, ಇದು ಒಂದು ಕಂಡೀಷನ್ಸ್ ಗಳನ್ನ ಹೇಳಿದ್ದಾರೆ ನೋಡಿ. If he has treated her with such cruelty as to cause a reasonable apprehension in her mind that it will be harmful or injurious to live with her husband. ಸೊ ಅವಳಿಗೆ ಅಪಾಯ ಉಂಟಾಗಂತ ಸಂದರ್ಭ, ಅವಳಿಗೆ ಅನ್ಸುತ್ತೆ ಈ ವ್ಯಕ್ತಿ ಜೊತೆ ಬದುಕಿದ್ರೆ ನನ್ಗೆ ತೊಂದರೆ ಆಗ್ತದೆ, ನನ್ ಜೀವಕ್ಕೆ ತೊಂದರೆ ಆಗುತ್ತೆ. ಸೊ ಅವೆಲ್ಲ ಕಂಡೀಷನ್ಸ್ ಗಳನ್ನ ಮೇಂಟೈನ್, ಆ ಕಂಡೀಷನ್ ಫುಲ್ಫಿಲ್ ಆಗ್ಬೇಕು ಮೇಂಟೆನೆನ್ಸ್ ಕೊಡುವಂತ ಸಂದರ್ಭದಲ್ಲಿ ನೋಡಿ. ಇದು ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಲ್ಲಿ ಪ್ರಿನ್ಸಿಪಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡುವಂತದ್ದು. ಸಾಕಷ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಏನೇನ್ ನಿರ್ಧಾರವನ್ನ ಮಾಡಿದ್ದಾರೆ ಅದನ್ನು ಸಹ ಇಲ್ಲಿ ಉಲ್ಲೇಖಿಸಿದ್ದಾರೆ. 125 CRPC ಅದು ಸಹ ಯಾವ್ದು ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ 125 CRPC ಏನ್ ಹೇಳುತ್ತೆ, ಎರಡು ಕಂಡೀಷನ್ ಹೇಳುತ್ತೆ ನೋಡಿ. an application under section 125 CRPC is predicted on two conditions. The husband has sufficient means and neglects to maintain his wife, who is unable to maintain herself. In such a case, the husband may be directed by the magistrate to pay such monthly sum to the wife as deemed fit. Maintenance is awarded on the basis of financial capacity of the husband and other relevant factors. 125 CRPC ಅಲ್ಲಿ ಎರಡು ಕಂಡೀಷನ್ ಅನ್ನ ಹೇಳಿದ್ದು, ಒಂದು ಹಸ್ಬೆಂಡ್ಗೆ ಕೊಡುವಂತ ಶಕ್ತಿ ಏನು, ಫೈನಾನ್ಷಿಯಲ್ ಕಾಂಪಿಟೆನ್ಸ್ ಇದ್ದು ಅವನು ವಿಲ್ಫುಲ್ ಆಗಿ ವೈಫ್ ನ ನೆಗ್ಲೆಕ್ಟ್ ಮಾಡಿರೋಂಥ ಸಂದರ್ಭ, ಅಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಆದವರು ಡೈರೆಕ್ಷನ್ ಕೊಟ್ಟು ಮೇಂಟೆನೆನ್ಸ್ ಅನ್ನ ಅವಾರ್ಡ್ ಮಾಡಬಹುದು ಅಂತ ಹೇಳುತ್ತೆ. 125 CRPC ಸಾಕಷ್ಟು ಜಡ್ಜ್ಮೆಂಟ್ ಗಳನ್ನು ಉಲ್ಲೇಖ ತಗೊಂಡಿದ್ದಾರೆ, ಸಾಕಷ್ಟು ಕೇಸ್ಗಳ ಉಲ್ಲೇಖ ಆಗಿದೆ ಇಲ್ಲಿ. ಡಿವಿ ಆಕ್ಟ್ ಅಲ್ಲೂ ಸಹ ಯಾವ್ದು ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ, ಸೊ ಯಾವ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಅಪ್ಲಿಕೇಶನ್ ಹಾಕೊಂತಾರೆ, ಯಾವ ಸೆಕ್ಷನ್ ಅಡಿಯಲ್ಲಿ ನೋಡಿ. ಸೆಕ್ಷನ್ ಫಿಸಿಕಲ್ ಅಬ್ಯೂಸ್ ಅಂದ್ರೇನು, ವರ್ಬಲ್ ಅಬ್ಯೂಸ್ ಅಂದ್ರೇನು, ಎಮೋಷನಲ್ ಅಬ್ಯೂಸ್ ಅಂದ್ರೇನು, ಎಕನಾಮಿಕ್ ಅಬ್ಯೂಸ್ ಅಂದ್ರೆ ಏನು, ಪ್ರತಿಯೊಂದಕ್ಕೂ ಅವಳ ಅಕೌಂಟ್ ಇಂದ ದುಡ್ಡು ತೆಗಿಯಂತದ್ದು. ಹೋಗೋ ಹಾಲ್ನವ್ರು ಬಂದ್ರು ಸಹ ಹಾಲ್ಗೆ ಗಂಡ 30 ಲಕ್ಷ ರೂಪಾಯಿ ಸಂಬಳ ತೆಗಿತಾ ಇರ್ತಾನೆ. 30 ಲಕ್ಷ ವರ್ಷಕ್ಕೆ, 30 ಲಕ್ಷ ಪರ್ ಆನಮ್ ಅಂದ್ರೆ 2.5 ಲಕ್ಷ ಆಯ್ತು ತಿಂಗಳಿಗೆ. ಅವನು ಹಣನ ತಗೊಂಡೋಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ. ಒಂದ್ ಸಣ್ಣ ಹಾಲ್ನವ್ರು ಬರ್ಲಿ, ಒಂದ್ ಸಣ್ಣ ಪೇಪರ್ನವ್ರು ಬರ್ಲಿ, ಹೆಂಡತಿ ಕಡೆಯಿಂದ ಕೊಡ್ಸೋದು, ತಗೋ ನಿನ್ನ ಅಕೌಂಟ್ ಇಂದ ದುಡ್ಡು ಕೊಟ್ಬಿಡು ಅಂತ ಅವಳ ಕಡೆಯಿಂದ ಕೊಡ್ಸೋಂಥದ್ದು. ಡೋಂಟ್ ಯು ಥಿಂಕ್ ದಟ್ ಇಟ್ ಇಸ್ ಅ ಕೈಂಡ್ ಆಫ್ ಅನ್ ಎಕನಾಮಿಕ್ ಅಬ್ಯೂಸ್? ಸೆಕ್ಷುವಲ್ ಅಬ್ಯೂಸ್ ಬೇರೆ. ಸೊ ಗಂಡನಿಗೆ ತೊಂದರೆ ಆಯ್ತು ಅಂದ್ರೆ ಹೆಂಡತಿಗೆ, ಈವನ್ ಅವಳು ಕನ್ಸೀವ್ ಆಗಿದ್ರು ಸಹ IPL ಅನ್ನ ನುಂಗ್ಸೋ ಅಂತದ್ದು, ಇಲ್ಲ ಅಬಾರ್ಟ್ ಮಾಡಿಸು ಅಂತ ಹೇಳೋದು, ಅಬಾರ್ಟ್ ಅನ್ನ ಮಾಡಿಸೋಂಥದ್ದು. ಸಾಕಷ್ಟು ಸರಿ ಅಬಾರ್ಷನ್ ಅನ್ನ ಮಾಡೋ ಅಂತದ್ದು. ನನಗೆ ಶಕ್ತಿ ಇಲ್ಲ, ಈಗ ನನಗೆ ಅದ್ ಮನಸ್ಥಿತಿ ಇಲ್ಲ, ಮಗು ಬೇಡ ಅಂತ ಹೇಳಿ ಅದನ್ನ ತಗ್ಸೋಂತ ಪ್ರಯತ್ನ ನೋಡಿ. ಸೊ ಅದೆಲ್ಲವನ್ನು ಸಹ ನಿರ್ಧಾರವನ್ನ ಮಾಡಿದ್ದಾರೆ ನೋಡಿ. ಈ ಕೇಸಲ್ಲಿ DV ಕೇಸ್ಗಳಲ್ಲಿ ಯಾವ ತರ, ಲಿವ್ ಇನ್ ರಿಲೇಶನ್ಶಿಪ್ಸ್ ಕೇಸಲ್ಲೂ ಸಹ ಮೇಂಟೆನೆನ್ಸ್ ಕೊಡ್ಬೋದಾ? ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಯಾವ್ದು ಡೊಮೆಸ್ಟಿಕ್ ರಿಲೇಶನ್ಶಿಪ್ ಆಗುತ್ತೆ? ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂದ್ರೆ ಏನು, ಶೇರ್ ಹೋಲ್ಡ್ ಅಂತಂದ್ರೆ ಏನು, ಶೇರ್ಡ್ ಹೌಸ್ ಹೋಲ್ಡ್ ಅಂದ್ರೆ ಏನು, ಅದನ್ನು ಸಹ ನಿರ್ಧಾರ ಮಾಡುವಂಥದ್ದು ನೋಡಿ. ಅದನ್ನು ಸಹ ಇಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ. ಮಾನಿಟರಿ ರಿಲೀಫ್ ಯಾವ ಸೆಕ್ಷನ್ ಅಲ್ಲಿ ಕೊಡ್ತಾರೆ ಅದನ್ನು ಸಹ ಹೇಳಿದ್ದಾರೆ. ಇಲ್ಲಿ ಜಡ್ಜ್ಮೆಂಟ್ಸ್ ಗಳು ಕಾನ್ಫ್ಲಿಕ್ಟ್ ಆಗ್ತಾ ಇತ್ತು, ಅಂತ ಸಂದರ್ಭದಲ್ಲೂ ಸಹ ಯಾವ ಒಂದು ನಿರ್ಧಾರವನ್ನ ತಗೋಬೇಕು ಅಂದಾಗ ಅದನ್ನ ನೋಡಿ ಅಂತ ಅವರು ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ನೀವು ಪರಿಗಣಿಸಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ, ಬಟ್ ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ಲಾಸ್ಟ್ ಅಲ್ಲಿ ನಿಮ್ಗೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಡೈರೆಕ್ಷನ್ಸ್ ಐ ವಿಲ್ ಶೋ ಯು ನೋಡಿ. ಡೈರೆಕ್ಷನ್ಸ್ ಆನ್ ಓವರ್ಲ್ಯಾಪಿಂಗ್ ಜೂರಿಸ್ಟಿಕ್ಷನ್ ಓವರ್ಲ್ಯಾಪ್ ಆಯ್ತು ಅಂದ್ರೆ ಇಲ್ಲಿ ಬೇರೆ ಬೇರೆ ಕೇಸ್ ಅಂತಲ್ಲ, ಬೇರೆ ಬೇರೆ ಅರ್ಜಿಗಳನ್ನ ಬೇರೆ ಬೇರೆ ಕಾಯ್ದೆ ಅಡಿಯಲ್ಲಿ ಹಾಕಿದಾಗ ಯಾವ ರೀತಿಲಿ ಅದನ್ನ ಇತ್ಯರ್ಥಗೊಳಿಸ್ಬೇಕು ಅಂತ ಹೇಳಿ ನೋಡಿ. ಇಲ್ಲಿ ಹೇಳ್ತಾರೆ, while deciding the quantum of maintenance in the subsequent proceeding, the civil court, family court shall take into account the maintenance awarded in any previously instituted proceeding. Ready? While deciding the quantum of maintenance in the subsequent proceeding, the civil court or a family court shall take into account the maintenance awarded in any previously instituted proceeding and determine the maintenance payable to the claimant. ನಿನಗೆ 1 ಕೋಟಿ ಮೇಂಟೆನೆನ್ಸ್ ಬೇಕು ಅಂತಂದ್ರೆ ಯು ಶುಡ್ ಗಿವ್ ಅನ್ ಎಕ್ಸ್ಟ್ರಾರ್ಡಿನರಿ ಕೈಂಡ್ ಆಫ್ ಎವಿಡೆನ್ಸ್ ಅಂತ ಹೇಳಿ. ಎಕ್ಸ್ಟ್ರಾರ್ಡಿನರಿ ಕ್ಲೈಮ್ಸ್ ರಿಕ್ವೈರ್ ಎಕ್ಸ್ಟ್ರಾರ್ಡಿನರಿ ಎವಿಡೆನ್ಸ್ ಅಂತ.
ಎಕ್ಸ್ಟ್ರಾರ್ಡಿನರಿ ನಿಮ್ ಕ್ಲೈಮ್ಸ್ ಬೇಕು ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಎವಿಡೆನ್ಸ್ ಕೊಡು ಅಂತ. ಅಂದ್ರೆ ಡಿವಿ ಆಕ್ಟ್ ಅಲ್ಲಿ ಫಿಲಂ ಆಕ್ಟರ್ ಹೆಂಡತಿ, ಮೂವಿ ಸ್ಟಾರ್ ಸೆಲೆಬ್ರಿಟಿ ಹೆಂಡತಿ ಅಕಸ್ಟಮ್ ಆಗಿರ್ತಾಳೆ ಆ ಒಂದು ಲಕ್ಸುರಿಯಸ್ ಲೈಫ್ಗೆ. ಅವನು ಆ ಲಕ್ಸುರಿಯಸ್ ಲೈಫ್ ನ ಎಂಜಾಯ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವಳಿಗೂ ಅದೇ ಇರ್ತಿದ್ಯಾ ಅಂತ ಆ ಅಕಸ್ಟಮ್ ನ ಒಂದು ಆ ರೂಢಿಗೆ ಒಳಪಟ್ಟಂತ ಸಂದರ್ಭದಲ್ಲಿ ನೀವು ಇವಳಿಗೂ ಅಷ್ಟೇ ಪ್ರಮಾಣದಲ್ಲಿ ಮೇಂಟೆನೆನ್ಸ್ ಕೊಡಬೇಕು ಅಂತ. ಸೊ ಇಲ್ಲಿ ಏನ್ ಡೈರೆಕ್ಟ್ ಕೊಡ್ತಾರೆ, ವಿ ಡೈರೆಕ್ಟ್ ದಟ್ ಇನ್ ಅ ಸಬ್ಸಿಕ್ವೆಂಟ್ ಮೇಂಟೆನೆನ್ಸ್ ಪ್ರೊಸೀಡಿಂಗ್ ದ ಅಪ್ಲಿಕೆಂಟ್ ಶಾಲ್ ಡಿಸ್ಕ್ಲೋಸ್ ದ ಪ್ರೀವಿಯಸ್ ಮೇಂಟೆನೆನ್ಸ್ ಪ್ರೊಸೀಡಿಂಗ್ and the orders passed therein, so that the court would take into consideration the maintenance already awarded in the previous proceeding and grant an adjustment or set of the said amount. So illi it is the duty of the wife, to disclose the any subsequent proceedings, and also if any order is being made, that should be also be to be revealed by the wife to the court. So that has to be made, and it is a duty, and it is being directed. So in this case, ಸೊ ಡೈರೆಕ್ಷನ್ ಕೊಟ್ಟು ಏನೇನೋ ಬೇರೆ ಕೇಸ್ಗಳು ಹಾಕಿದ್ರೆ ಅದನ್ನು ಸಹ ಹೇಳಿ ಆ ವಿಚಾರವಾಗಿ ಒಂದು ಅಫಿಡವಿಟ್ ಅನ್ನ ನೀವು ಮಾಡಿ ಅಂತ ಹೇಳಿ ಅಫಿಡವಿಟ್ ಫಾರ್ಮ್ಯಾಟ್ ಸಹ ಕೊಟ್ಬಿಡ್ತಾರೆ ಈ ಕೇಸಲ್ಲಿ. ನೋಡಿ, ಇಂಟ್ರಿ ಮೇಂಟೆನೆನ್ಸ್ ಯಾವ ಸಂದರ್ಭದಲ್ಲಿ ಇಂಟ್ರಿ ಮೇಂಟೆನೆನ್ಸ್ ಅನ್ನ ಕೊಡ್ಬೇಕು. ಪ್ರೈಮಾ ಫೇಸೆ ಕೇಸ್ ಅಂತ ನಾವ್ ಹೇಳ್ತೀವಿ. ಪ್ರೈಮಾ ಫೇಸೆ ಕೇಸ್ ಅಂತ ಅಂದ್ರೆ ಇಲ್ಲೂ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗತ್ತೆ, ಹೌದು ಇವಳು ಬೀದಿಲಿ ಬಿದ್ದಿದ್ದಾಳೆ, ಸೊ ಸಾಕಷ್ಟು ಒಂದು ಕೌಟುಂಬಿಕ ದೌರ್ಜನ್ಯ ಉಂಟಾಗಿದೆ, ಇವು ಕೊಡ್ಬೇಕು ಅಂತ ಹೇಳಿ ಆ ಪ್ರೈಮಾ ಫೇಸೆ ಒಂದು point we have to convince to the court. ಸೊ ಅಂತ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಅನ್ನ ಕೊಡುವಂತದ್ದು ನೋಡಿ. ಸೊ ಸಾಕಷ್ಟು ಕೇಸಿನ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಎನ್ಕ್ಲೋಜರ್ಸ್ ಅನ್ನ ಕೊಟ್ಟು ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟು ಲಾಸ್ಟ್ ಅಲ್ಲಿ ನೋಡಿ ನಿಮ್ಗೆ ತೋರಿಸ್ತೇನೆ. ಪರ್ಮನೆಂಟ್ ಅಲಿಮನಿ ವಿಚಾರದಲ್ಲೂ ಅಷ್ಟೇನೆ ಪಾರ್ಟೀಸ್ಗಳು ಏನಾದ್ರು ಕೌಂಟರ್ ಆರ್ಗ್ಯುಮೆಂಟ್ಸ್ ಮಾಡಿದಾಗ್ಲೂ ಇದೇ ತರನೇ ನಿರ್ಧಾರ ತಗೋಬೇಕು ಅಂತ ಹೇಳಿ. ಚೈಲ್ಡ್ ಇದ್ರೆ ಚೈಲ್ಡ್ ಕೊಡೋ ಅಂತ ಚೈಲ್ಡ್ಗೂ ಸಹ ನಿರ್ಧಾರ ತಗೊಳ್ಳೋ ಒಂದು ಡಿಟರ್ಮೈನ್ ಮಾಡೋದು ನೋಡಿ. ಕ್ರೈಟೀರಿಯಾ ಫಾರ್ ಡಿಟರ್ಮೈನಿಂಗ್ ಕ್ವಾಂಟಮ್ ಆಫ್ ಮೇಂಟೆನೆನ್ಸ್. ದ ಆಬ್ಜೆಕ್ಟ್ ಆಫ್ ಗ್ರಾಂಟಿಂಗ್ ಇಂಟ್ರಿಮ್ ಪರ್ಮನೆಂಟ್ ಅಲಿಮನಿ ಇಸ್ ಟು ಎನ್ಶ್ಯೂರ್ ದಟ್ ದ ಡಿಪೆಂಡೆಂಟ್ ಸ್ಪೌಸ್ ಇಸ್ ನಾಟ್ ರೆಡ್ಯೂಸ್ ಟು ಡೆಸ್ಟಿಟ್ಯೂಷನ್ ಆರ್ ವ್ಯಾಕೆನ್ಸಿ ಆನ್ ಅಕೌಂಟ್ ಆಫ್ ದಿ failure of marriage and not as a punishment of to the other spouse. There is no straight jacket formula for fixing the quantum of maintenance to be awarded. ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್, ಕನ್ಸಿಡರಿಂಗ್ ದಿ ಫ್ಯಾಕ್ಟ್ ಆಫ್ ದಿ ಸ್ಟೇಟಸ್ ಆಫ್ ದಿ ಪಾರ್ಟೀಸ್. ನಾನು ಹೇಳೋದಲ್ಲ, ಸೆಲೆಬ್ರಿಟಿ ಸ್ಟೇಟಸ್ ಅಂದ್ರೆ ಸೆಲೆಬ್ರಿಟಿ ಸ್ಟೇಟಸ್ ಲೆವೆಲ್ಗೆ ಕೊಡ್ಬೇಕು. ರೀಸನಬಲ್ ನೀಡ್ಸ್ ಆಫ್ ದಿ ವೈಫ್, ಲಕ್ಸುರಿಯಸ್ ಏನು ಸೆಂಟ್ ಹಾಕೊಬೇಕು, ಪರ್ಫ್ಯೂಮ್ ಹಾಕೋಬೇಕು, ಅದಕ್ಕೆ ನೀವು ಮೇಂಟೆನೆನ್ಸ್ ಕೊಡಿ ಅಂತಂದ್ರೆ ಅದು ಇಟ್ ಅಮೌಂಟ್ಸ್ ಲಕ್ಸುರಿ ಆಯ್ತು. ರೀಸನಬಲ್ ನೀಡ್ಸ್ ಹೇಳಬೇಕು. ಸೊ ಡಿಪೆಂಡೆಂಟ್ ಚಿಲ್ಡ್ರನ್, whether the applicant is educated, professionally qualified, whether the applicant has any independent source of income, whether the income is sufficient to enable her to maintain the same standard of living as she was accustomed to in her matrimonial home, whether the applicant was employed prior to her marriage, whether she was working during the substance of the marriage. ಸೊ ಮದ್ವೆ ಮಾಡ್ಕೊಂಡು ಇವನು ಏನಂತ ಹೇಳ್ತಾನೆ ಅಂದ್ರೆ, ಮದ್ವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇನ್ನ ರಾಣಿ ತರ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವಳು ದುಡಿತಿರ್ತಾಳೆ, ಅವಳು ನಾನು ಹೌಸ್ ವೈಫ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೇನೆ, ಹಂಗಾಗಿ ನಾನು ಮದುವೆ ಮಾಡ್ಕೊಂತಾ ಇದ್ದೆ ಅಂತ ಹೇಳಿ ಆ ವಿಚಾರಕ್ಕೆ ಕೆಲಸವನ್ನ ಬಿಟ್ಬಿಟ್ಟಿರ್ತಾಳೆ. ಅದನ್ನು ಸಹ ಅವಳು ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದೆಲ್ಲಾನು ಪರಿಗಣಿಸಿ ಮೇಂಟೆನೆನ್ಸ್ ಅನ್ನ ಕೊಡುವಂತ ಪ್ರಯತ್ನ. ನೋಡಿ, ಸಾಕಷ್ಟು ಒಂದು ಪ್ಯಾರಾಮೀಟರ್ಸ್ ಅಂತ ನಾವು ಕರಿತೀವಿ. ಪ್ಯಾರಾಮೀಟರ್ಸ್ ಯಾವ ಪ್ಯಾರಾಮೀಟರ್ಸ್ ಅಂದಾಗ ನೋಡಿ, ಸ್ಟೇಟಸ್ ಆಫ್ ದ ಪಾರ್ಟೀಸ್, ರೀಸನಬಲ್ ವಾಂಟ್ಸ್ ಆಫ್ ದಿ ಕ್ಲೈಮೆಂಟ್, ಇಂಡಿಪೆಂಡೆಂಟ್ ಇನ್ಕಮ್ ಅಂಡ್ ಪ್ರಾಪರ್ಟಿ ಆಫ್ ದಿ ಕ್ಲೈಮೆಂಟ್, ನಂಬರ್ ಆಫ್ ಪರ್ಸನ್ ನಾನ್ ಅಪ್ಲಿಕೆಂಟ್ ಟು ಮೇಂಟೈನ್. ಸೊ ಅದು ಎಲ್ಲಾ ಪ್ಯಾರಾಮೀಟರ್ಸ್ ನ ಫುಲ್ಫಿಲ್ ಮಾಡ್ಬೇಕು. ಅದು ಆ ಪ್ಯಾರಾಮೀಟರ್ಸ್ ಅಡಿಯಲ್ಲಿ ಆ ಒಂದು ಕಂಡೀಷನ್ಸ್ ಗಳು ಅಥವಾ ಫ್ಯಾಕ್ಟರ್ಸ್ ಗಳನ್ನ ನೋಡ್ಕೊಂಡು ಇಂಟ್ರಿ ಮೇಂಟೆನೆನ್ಸ್ ಅನ್ನ ಕೊಡುವಂಥದ್ದು. ನೋಡಿ, ಇಲ್ ಹೆಲ್ತ್ ಬಗ್ಗೆನೂ ಸಹ ಮೆನ್ಷನ್ ಮಾಡಿದ್ದಾರೆ. ಸೀರಿಯಸ್ ಡಿಸಬಿಲಿಟಿ ಆರ್ ಇಲ್ ಹೆಲ್ತ್. Serious disability or ill health of a spouse, child, children from the marriage, dependent relative who require constant care and recurrent expenditure would also to be relevant consideration while quantifying maintenance. Maintenance ಕೊಡುವಂತ ಸಂದರ್ಭದಲ್ಲಿ ಅದನ್ನು ಸಹ ಗಣನೆಗೆ ತಗೋಬೇಕು ಅಂತ ಹೇಳಿ. ಸೊ ಯಾವ ಒಂದು ಡೇಟಾ ಆಧಾರದ ಮೇಲೆ, ಅಪ್ಲಿಕೇಶನ್ ಡೇಟಾ ಆಧಾರದ ಮೇಲೆ ಯಾವಾಗ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ ಅವಾಗಿಂದನೇ ಡಿಸೈಡ್ ಮಾಡಿ ಅಂತ ಹೇಳಿ. ನೋಡಿ, ಡಿಸ್ಕಷನ್ ಅಂಡ್ ಡೈರೆಕ್ಷನ್ಸ್ ಲಾಸ್ಟ್ ಅಲ್ಲಿ ನಿಮ್ಗೆ ಡಿಸ್ಕಷನ್ ಅಂಡ್ ಡೈರೆಕ್ಷನ್ಸ್ ಅನ್ನ ಕೊಟ್ಟು ಇಲ್ಲಿ ಹೇಳ್ತಾರೆ ನೋಡಿ.
Even though judicial discretion is conferred upon the court to grant maintenance either from the date of application or from the date of the order in 125 class 2 CRPC to be appropriate to grant maintenance from the date of application in all cases, including section 125 CRPC in the practical working of the provision relating to maintenance, we find that there is a significant delay in disposal of the application for interim maintenance for years on end. It would therefore, in the interest of justice and fair play, that maintenance be awarded from the date of the application. Date of the application ನೋಡಿ ಕೊಡುವಂತದ್ದು. ಅಪ್ಲಿಕೇಶನ್ ಯಾವ ಫೈಲ್ ಮಾಡಿದ್ರೆ ಅವಾಗ್ಲಿಂದಾನೆ ನೋಡಿ ಎನ್ಫೋರ್ಸ್ಮೆಂಟ್ ಆಫ್ ಆರ್ಡರ್ಸ್. ಸೊ ಆರ್ಡರ್ ಮಾಡಾದ್ಮೇಲೆ ಅದನ್ನ ಎನ್ಫೋರ್ಸ್ ಮಾಡೋಂಥದ್ದು. ಆ ಸಂದರ್ಭದಲ್ಲಿ ಏನು ನೆನಪಲ್ಲಿ ಇಟ್ಕೊಬೇಕು ಅಂತ ಅದರ ಬಗ್ಗೆ ಉಲ್ಲೇಖಿಸಿದ್ದಾರೆ ಈ ಕೇಸಲ್ಲಿ. ಡಿಸ್ಕಷನ್ ಅಂಡ್ ಡೈರೆಕ್ಷನ್ ಆನ್ ಎನ್ಫೋರ್ಸ್ಮೆಂಟ್ ಆರ್ಡರ್ಸ್ ಆನ್ ಮೇಂಟೆನೆನ್ಸ್. ಡಿವಿ ಆಕ್ಟ್ ಅಲ್ಲಿ ಮೇಂಟೆನೆನ್ಸ್ ಆರ್ಡರ್ ಮಾಡಿದ್ರು, ಆ ಆರ್ಡರ್ ಅನ್ನು ಎನ್ಫೋರ್ಸ್ ಮಾಡ್ಬೇಕಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ. ಆ ಪ್ರೊಟೆಕ್ಷನ್ ಆಫೀಸರ್ ಅದನ್ನ ವಿಜಿಲ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಇದೇ ಕೇಸಲ್ಲಿ ಒಂದು ಫೈನಲ್ ಡೈರೆಕ್ಷನ್ಸ್ ಅನ್ನ ಕೊಟ್ಟರು. ಏನೇನ್ ಡೈರೆಕ್ಷನ್ ಯಾವ ಅದ್ರ ಮೇಲೆ ಕೊಟ್ಟರು ಅಂದ್ರೆ, ಇನ್ ವ್ಯೂ ಆಫ್ ದಿ ಫೋರ್ಗೋಯಿಂಗ್ ಡಿಸ್ಕಷನ್ ಆಸ್ ಕಂಟೆಂಟ್ ಇನ್ ಪಾರ್ಟ್ ಬಿ 1 to 4 of this judgment, we deem to appropriate to pass the following directions in exercise of our powers under Article 142 of the Constitution of India. Issue of overlapping jurisdiction. ಓವರ್ಲ್ಯಾಪ್ ಜೂರಿಸ್ಟಿಕ್ಷನ್ ಏನು ಜೂರಿಸ್ಟಿಕ್ಷನ್ ಇಶ್ಯೂ ಆಯ್ತು ಅಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲೂ ಹಾಕೊಂಡಿದ್ದಾರೆ, ಫ್ಯಾಮಿಲಿ ಕೋರ್ಟ್ ಅಲ್ಲೂ ಹಾಕೊಂಡಿದ್ದಾರೆ, ಇನ್ನೊಂದು ಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಅಂತಾಗ ಸೊ ಏನೆಲ್ಲ ನೀವು ನೆನಪಲ್ಲಿ ಇಟ್ಕೊಬೇಕು. ವೇರ್ ಸಕ್ಸೆಸಿವ್ ಕ್ಲೇಮ್ಸ್ ಆರ್ ಮೇಂಟೆನೆನ್ಸ್ ಆರ್ ಮೇಡ್ ಬೈ ಪಾರ್ಟಿ ಅಂಡರ್ ಡಿಫರೆಂಟ್ ಸ್ಟ್ಯಾಟ್ಯೂಟ್, the court would consider an adjustment or set off of the amount awarded in the previous proceeding while determining whether any further amount is to be awarded in the subsequent proceeding. ಕೋರ್ಟ್ ನವರು ಅಡ್ಜಸ್ಟ್ಮೆಂಟ್ ಮಾಡೋ ಅಂತದ್ದು. ಅಲ್ಲಿ ಅಷ್ಟು ಕೊಟ್ಟಿದ್ರೆ ಇಲ್ಲಿ ಇಷ್ಟು ಸ್ವಲ್ಪ ಅಮೌಂಟ್ ಅನ್ನ ಕೊಡೋ ಅಂತದ್ದು. ಅಲ್ಲಿ 1 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಅನ್ನ ಕೊಟ್ಟಿದ್ರೆ ಇಲ್ಲೂ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾಗ ಅವನು ರೀಸನ್ಸ್ ಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಸೆಟ್ ಆಫ್ ಮಾಡೋ ಅಂತ ಪ್ರಯತ್ನ ಮಾಡೋ ಅಂತದ್ದು. ನೋಡಿ, ಸೆಟ್ ಆಫ್ ಮಾಡೋ ಅಂತದ್ದು ಅಥವಾ ಇಲ್ಲಿ ಅದನ್ನ ಕಡಿಮೆ ಮಾಡೋ ಅಂತದ್ದು ಪ್ರಯತ್ನವನ್ನ ಮಾಡಿ. It is mandatory for the applicant to disclose the previous proceeding and the orders passed there in the subsequent proceeding. ನೋಡಿ, ಆರ್ಡರ್ ನ ಮಾಡೋಂಥದ್ದು ಮ್ಯಾಂಡೇಟರಿ ಮಾಡೋದು ಅಪ್ಲಿಕೆಂಟ್ಗೆ ಏನು ಅಂತ ಅಂದ್ರೆ, ನೀವು ಬೇರೆ ಕಡೆ ಎಲ್ಲಾದ್ರೂ ಕೇಸನ್ನ ಹಾಕಿದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡ್ಲೇಬೇಕು. ಅದು ಮಾಡ್ಲೇಬೇಕಾದ್ರೆ ಮ್ಯಾಂಡೇಟರಿ ಅಂತ ಹೇಳಿದ್ರು. If the order passed in the previous proceeding requires any modification or variation, it would be required to be done in the same proceeding. ಅದರಲ್ಲೂ ಏನಾದ್ರೂ ಮಾಡಿಫಿಕೇಶನ್ಸ್ ಮಾಡ್ಬೇಕು ಅಂತಂದ್ರೆ ಮಾಡೋ ಅಂತದ್ದು ಮಾಡಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಂಟ್ರಿ ಮೇಂಟೆನೆನ್ಸ್ ವಿಚಾರದಲ್ಲೂ ಅಷ್ಟೇ. ಇಂಟ್ರಿ ಮೇಂಟೆನೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಅಫಿಡವಿಟ್ ಇದೆ, ಲಾಸ್ಟ್ ಅಲ್ಲಿ ಅಫಿಡವಿಟ್ ಇದೆ, ನಾನು ತೋರಿಸ್ತೀನಿ ನಿಮ್ಗೆ. ಅಫಿಡವಿಟ್ ಆಫ್ ಡಿಸ್ಕ್ಲೋಜರ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ annexed as enclosure 1, 2, 3 as may be applicable shall be filed by both parties in all maintenance proceeding, including pending proceeding before the concerned family court, district court, magistrate court, as the case may be throughout the country. ಇಲ್ಲಿ ಲಾಸ್ಟ್ ಅಲ್ಲಿ ಹೇಳಿದಂತ ಅಫಿಡವಿಟ್ ಅನ್ನ ಫೈಲ್ ಮಾಡ್ಲೇಬೇಕು. ನಿಮ್ಗೆ ಅಫಿಡವಿಟ್ ಫೈಲ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಫೈಲಿಂಗ್ ಮಾಡಕ್ಕೆ ಬಿಡಲ್ಲ. ನಿಮ್ ಪೆಂಡಿಂಗ್ ಬ್ರಾಂಚ್ ಅಲ್ಲಿ ಅಲ್ಲೇ ನಿಮ್ಗೆ ತಡೆಯನ್ನ ಕೊಡ್ತಾರೆ. ನೀವು ಅಫಿಡವಿಟ್ ಹಾಕಿಲ್ಲ, ಹಂಗಾಗಿ ಇದನ್ನ ರಿಜಿಸ್ಟರ್ ಮಾಡಕ್ ಬರಲ್ಲ ಅಂದ್ಬಿಡ್ತಾರೆ. ಅಫಿಡವಿಟ್ ಹಾಕಿ ಅಂತ ಹೇಳ್ತಾರೆ. ನೀವು ಸಿನಾಪ್ಸಿಸ್ ಅಲ್ಲಿ ಅಥವಾ ಇಂಡೆಕ್ಸ್ ಅಲ್ಲಿ ನೀವು ಅದನ್ನ ಮೆನ್ಷನ್ ಮಾಡ್ಲೇಬೇಕು ಅಫಿಡವಿಟ್ ಲಾಸ್ಟ್ ಅಲ್ಲಿ. ಸೊ ಇರೆಸ್ಪೆಕ್ಟಿವ್ ಆಫ್ ದಿ ಪ್ರೊಸೀಡಿಂಗ್ಸ್ ಎಲ್ಲಾದ್ರೂ ಇರ್ಲಿ, ಫ್ಯಾಮಿಲಿ ಕೋರ್ಟ್ ಅಲ್ಲಾದ್ರೂ ಇರ್ಲಿ, ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಾದ್ರೂ ಇರ್ಲಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಾದ್ರೂ ಇರ್ಲಿ, ಎಲ್ಲನ ಹಾಕಿರ್ಲಿ ಅದ್ರ ಬಗ್ಗೆ ನೀವು ಅದನ್ನ ಡಿಸ್ಕ್ಲೋಸ್ ಮಾಡ್ಲೇಬೇಕು. ಸೊ ಕ್ರೈಟೀರಿಯಾನ ನೀವು ಮೇಲ್ಗಡೆ ಹೇಳಿದಂತ ಒಂದು ಪ್ರಿನ್ಸಿಪಲ್ಸ್ ಅದ್ರ ಮೇಲೆ ನೀವು ಇತ್ಯರ್ಥ ಮಾಡಿ. ಯಾವ ಮೇಂಟೆನೆನ್ಸ್ ಡೇಟ್ ಅಂತ ಬಂದಾಗ ಸೊ ಅಪ್ಲಿಕೇಶನ್ ಯಾವಾಗ ಆಗ್ತಾ ಅಲ್ಲಿಂದ ಮೇಂಟೆನೆನ್ಸ್ ಫಾರ್ವರ್ಡ್ ಮಾಡಿ. ಎನ್ಫೋರ್ಸ್ಮೆಂಟ್ ಅಲ್ಲಿ ಕೆಲವೊಂದು ಸೆಕ್ಷನ್ ಗಳಲ್ಲಿ ಏನ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಎನ್ಫೋರ್ಸ್ ಅನ್ನ ಮಾಡಿ ಅಂತ ಹೇಳಿ ಈ ಕೇಸಿನ ಸಮಾಪ್ತಿಯನ್ನ ಮಾಡಿದ್ದಾರೆ. ಸೊ ಸಾರಿ, ಐ ವಿಲ್ ಶೋ ಯು ದಟ್ ಅಫಿಡವಿಟ್ ಆಲ್ಸೋ. ನೋಡಿ, ಅಫಿಡವಿಟ್ ಈ ಕೇಸ್ ಆದ್ಮೇಲೆ ಅಫಿಡವಿಟ್ ಫಾರ್ಮೆಟ್ ಕೊಟ್ಟಿದೆ ನೋಡಿ. ಎನ್ಕ್ಲೋಜರ್ ಅಫಿಡವಿಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಫಾರ್ ನಾನ್ ಅಗ್ರಿಯರೆಂಟ್ ಡಿಪೋನೆಂಟ್ಸ್. ಅಫಿಡವಿಟ್, ಈ ಅಫಿಡವಿಟ್ ಅಲ್ಲಿ ಹೇಳಿದಂತ ಪ್ರಶ್ನೆಗಳಿಗೆಲ್ಲ ಪ್ರಾಮಾಣಿಕವಾದಂತ ಉತ್ತರ ಕೊಡ್ಬೇಕು. ಸೊ ಹೋಪ್ ದಟ್ ಐ ಮೇಡ್ ಜಸ್ಟಿಸ್ ಟು ದಿಸ್ ಕ್ಲಾಸ್. ಡಿಡ್ ಯು ಅಂಡರ್ಸ್ಟುಡ್? Yes, sir. Yes, sir. ಓಕೆ. ಏನಾದ್ರು